Praise the Lord. എത്ര പേര് ഇന്ന് പകൽക്കാല സന്തോഷത്തോടു കൂടിയായിരിക്കുന്നു? ಎಷ್ಟು ಜನರು ಈ ಬೆಳಗಿನ ವೇಳೆಯಲ್ಲಿ ಸಂತೋಷವಾಗಿದ್ದೀರಿ? കരമുയർത്തി കർത്താവിന്റെ നല്ല ആമേൻ പറഞ്ഞാൽ കരಗಳನ್ನು ಮೇಲಕ್ಕೆ ಮಾಡಿ ಒಳ್ಳೆ ರೀತಿಯಲ್ಲಿ ಒಂದು ಆಮೆನ್ ಹೇಳುವ. ಆಮೆನ್, ഹല്ലേലൂയ. ഹല്ലേലൂയ. ദൈവത്തിന്റെ അതിപരിശുദ്ധമായ നാമം ഈ വിശുദ്ധ പകൽക്കാലം വാഴ്ത്തപ്പെടുമാറാകട്ടെ. ದೇವರ ಅತಿ ಪರಿಶುದ್ಧವಾದಂತ ನಾಮಕ್ಕೆ ಈ ಬೆಳಗಿನ ವೇಳೆಯಲ್ಲಿ ಮಹಿಮೆ ಉಂಟಾಗಲಿ. ഈ വിശുദ്ധ പകൽക്കാലത്ത് ಈ ಪರಿಶುದ್ಧವಾದಂತ ದಿನದಂದು അനേക വിശുദ്ധന്മാർ അനേക ഇടത്ത് ദൈവത്തെ ആത്മാവിലും സത്യത്തിലും ആരാധിക്കുമ്പോൾ ಅನೇಕ ಪರಿಶುದ್ಧರು ಅನೇಕ ಕಡೆಗಳಲ್ಲಿ ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡುತ್ತಿರುವಂತ ವೇಳೆಯಲ್ಲಿ നമുക്കും ദൈവത്തെ ആരാധിപ്പാൻ സ്തുതിപ്പാൻ ನಮಗೂ ಸಹ ದೇವರನ್ನು ಆರಾಧಿಸುವುದಕ್ಕೂ ಸ್ತುತಿಸುವುದಕ್ಕೂ ദൈവം ഒരുക്കി തന്ന നല്ല അവസരങ്ങൾക്കായി ഞാൻ നന്ദി നിറഞ്ഞ ഹൃദയത്തോടെ ദൈവത്തെ സ്തുതിക്കുന്നു. ಕರ್ತನು ಒದಗಿಸಿಕೊಟ್ಟಂತ ಈ ಒಂದು ಒಳ್ಳೆಯ ಸಮಯವನ್ನು ನೆನೆಸಿ ನಾ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ഒരിക്കൽ കൂടി എന്നെ ഇവിടേക്ക് ക്ഷണിച്ച ಇನ್ನೊಂದು ಸಾರಿ ನನ್ನನ್ನು ಇಲ್ಲಿಗೆ ಆಹ್ವಾನ ಮಾಡಿದಂತಹ കർത്താവിന്റെ ദാസൻ സുനിൽ പാസ്റ്ററിനോടും ಪ್ರಿಯ ಸೇವಕರಾದಂತ ಸುನಿಲ್ ಪಾಸ್ಟರ್ ಅವರಿಗೂ കുടുംബത്തോടും ಕುಟುಂಬದವರಿಗೂ സഭയോടും ಸಭೆಗೂ ഈ സഭയുമായി ബന്ധപ്പെട്ട് പ്രവർത്തിക്കുന്ന എല്ലാ ദൈവദാസന്മാരോടും ಈ ಸಭೆ ಜೊತೆಯಲ್ಲಿ ಸೇರಿ ಯಾರೆಲ್ಲ ಕೈ ಜೋಡಿಸಿ ಆ ಒಂದು ಸೇವೆಯನ್ನು ಮೇಲೆ ಕೆತ್ತಿರುತ್ತಾರೋ ಅವರೆಲ್ಲರಿಗೂ ಸಹ ദൈവമക്കളോടും എൻ്റെ ഹൃദയം നിറഞ്ഞ നന്ദിയും വന്ദനത്തെ ഞാൻ അറിയിക്കുന്നു. ದೇವರ ಮಕ್ಕಳೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕವಾದಂತ ವಂದನೆಯನ್ನು ನಾನು ಸಲ್ಲಿಸಲು ಇಷ್ಟಪಡುತ್ತೇನೆ. കർത്താവ് എല്ലാവരെയും ഒരുപോലെ സഹായിക്കട്ടെ. ಕರ್ತನು ಎಲ್ಲರನ್ನು ಹೇರಳವಾಗಿ ಒಂದೇ ರೀತಿಯಲ್ಲಿ ಆಶೀರ್ವದಿಸಲಿ. ഒരു ഏകദേശം 52 ദിവസം ഞാൻ ദൈവസന്നിധിയിൽ പ്രാർത്ഥനയോട് കൂടിയായിരുന്നു. ಅಂದ್ರೆ ಏಕದೇಶ 52 ದಿನ ನಾನು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ ಇದ್ದೆ. ആദ്യത്തെ 21 ദിവസം പൂർണ്ണമായി ഉപവാസത്തോടെ ദൈവസന്നിധിയിൽ ആയിരിക്കാൻ തക്കവണ്ണം കർത്താവ് ബലപ്പെടുത്തി. ಮೊದಲ 21 ದಿನ ಕರ್ತನ ಸನ್ನಿಧಾನದಲ್ಲಿ ಪೂರ್ಣವಾದಂತ ಉಪವಾಸ ಮಾಡುವಂತ ಕರ್ತನ ನನಗೆ ಬಲಪಡಿಸಿದನು. പിന്നെയുള്ള കഴിഞ്ഞ സെപ്റ്റംബർ മാസം 29 ദിവസവും ഞാൻ ദൈവസന്നിധിയിൽ പ്രാർത്ഥനയോട് കൂടിയായിരുന്നു. ನಂತರದ ಉಳಿದ ಎಲ್ಲ ದಿನಗಳಿಂದ ಸಹ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂತೆ ನನಗೆ ಕರ್ತನ ಅವಕಾಶವನ್ನು ಮಾಡಿಕೊಟ್ಟನು. ഞാൻ ಈ ദിവസങ്ങളിലൊന്നും ഒരു മീറ്റിംഗ് പോലും എടുത്തില്ല. ಅಂದ್ರೆ ಆ ದಿನಗಳಲ್ಲಿ ನಾನು ಯಾವುದೇ ರೀತಿಯಾದಂತ ಹೊರಗಡೆ ಹೋಗಿ ಮೀಟಿಂಗ್ ಅನ್ನು ನಾನು ಎಲ್ಲಿ ಸಹ ಹೋಗ್ತಾ ಇರಲಿಲ್ಲ. പുറത്തു പോകാതിരിക്കാൻ വേണ്ടി ഞാൻ എൻ്റെ മുടിയൊക്കെ ಮೊಟ್ಟೆಯಡಿച്ചു. ಅಂದ್ರೆ ಹೊರಗಡೆ ಹೋಗದೆ ಇರುವುದಕ್ಕೋಸ್ಕರವಾಗಿ ನನ್ನ ಕೂದಲನ್ನೆಲ್ಲ ನಾನು ತೆಗೆದು ಬೋರ್ ಮಾಡಿದೆ. ഒരു പ്രത്യേക നിയോഗത്തോടെ ഞാൻ അകത്ത് കയറിയിരിക്കുക. ಒಂದು ಪ್ರತ್ಯೇಕವಾದಂತ ನಿಯೋಗದೊಂದಿಗೆ ಒಂದು ಯೋಜನೆಯೊಂದಿಗೆ ನಾನು ಕರ್ತನ ಸನ್ನಿಧಾನದಲ್ಲಿ ಇದ್ದೆ. അതാണ് ഇപ്രാവശ്യം വന്നപ്പോൾ ഞാൻ ആള് മാറിയവനെ പോലെ ആയിരിക്കുന്നു. ಆದ್ದರಿಂದಲೇ ಈ ಸಾರಿ ನನ್ನನ್ನು ನೋಡುವಾಗ ನನ್ನ ವ್ಯಕ್ತಿ ಏನೋ ಬದಲಾದ ರೀತಿಯಲ್ಲಿ ನೀವು ಕಾಣ್ತಾ ಇದ್ದೀರಿ. ഈ 52 ദിവസം ഞാൻ ചർച്ചിൽ പോലും പോകാതെ എൻ്റെ മുറിക്കകത്ത് തന്നെയായിരുന്നു. ಅಂದ್ರೆ 52 ದಿನ ಸಹ ನಾನು ಎಲ್ಲಿ ಸಹ ಹೊರಗಡೆ ಹೋಗದೆ ನಾನು ನನ್ನ ಕೋಣೆಯಲ್ಲೇ ಇದ್ದುಕೊಂಡು ನಾನು ಪ್ರಾರ್ಥನೆ ಮಾಡುತ್ತಿದ್ದೆ. ഇന്നെന്റെ ആദ്യത്തെ സൺഡേ ആണ്. ಇದು ನನ್ನ ಮೊದಲನೇ ಭಾನುವಾರವಾಗಿದೆ. ഇന്ന് പകൽക്കാലം ഞാൻ ഒരുപാട് ദൈവസന്നിധിയിൽ സന്തോഷവാനാണ്. ಈ ಬೆಳಗಿನ ವೇಳೆಯಲ್ಲಿ ನಾನು ಬಹಳ ದೇವರ ಸನ್ನಿಧಾನದಲ್ಲಿ ಸಂತೋಷ ಪಡುವಂತ ವ್ಯಕ್ತಿ ಆಗಿದ್ದೇನೆ. കാരണം നമ്മൾ തമ്മിൽ ഭാഷകളുടെ ഒരു അന്തരമുണ്ട്. ಕಾರಣವೇನೆಂದರೆ ನಮಗೂ ನಿಮಗೂ ಅಂದ್ರೆ ಭಾಷೆಯಲ್ಲಿ ಕೆಲವೊಂದು ವ್ಯತ್ಯಾಸಗಳಿದೆ. എനിക്കൊന്നും മനസ്സിലാകുന്നില്ലായിരുന്നു ഞാൻ അവിടെ ഇരുന്നപ്പോൾ. ನಾನು ಅಲ್ಲಿ ಇರ್ಬೇಕಾದ್ರೆ ನನಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ. പക്ഷെ നമ്മെ അറിയുന്ന പരിശുദ്ധാത്മാവ് ഇതിന്റെ നടുവിലുണ്ട്. ಆದರೆ ನಮ್ಮೆಲ್ಲರನ್ನು ಚೆನ್ನಾಗಿ ಅರಿತುಕೊಂಡಿರುವಂತ ಪರಿಶುದ್ಧಾತ್ಮನು ಇದರ ಒಳಗಡೆ ಇದ್ದಾನೆ. ಆಮೆನ್. വിശ്വസിക്കുന്നുണ്ട്. ಎಷ್ಟು ಜನ ನಂಬುವವರಾಗಿದ್ದೀರಿ? ദൈവാത്മാവ് വന്നാൽ ഭാഷകളുടെ അതിർവരമ്പുകൾ ഭേദിക്കപ്പെടും. ದೇವರಾತ್ಮನು ಬರುವುದಾದರೆ ಭಾಷೆಯ ಎಲ್ಲ ಎಲ್ಲೆಗಳು ಅದು ಹೊಡೆಯಲ್ಪಡುತ್ತದೆ. ಆಮೆನ್. വർഗത്തിന്റെ അതിർവരമ്പുകൾ മാറും. ಎಲ್ಲ ವರ್ಗಗಳ ಎಲ್ಲ ಗೋಡೆಗಳು ಹೊಡೆಯಲ್ಪಡುತ್ತದೆ. കാരണം ആത്മാവ് ഒന്നാണ്. ಕಾರಣವೇನೆಂದರೆ ಆತ್ಮನ ಒಬ್ಬನೇ ಆಗಿದ್ದಾನೆ. ശക്തി ഒന്നാണ്. ಶಕ್ತಿ ಒಂದೇ ಆಗಿದೆ. ഇന്ന് പകൽക്കാലം എത്ര പേർ അത് ಈ വിശ്വസിക്കുന്നു? ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ಅದನ್ನು ನಂಬುವವರಾಗಿರುತ್ತೀರಿ? കരമുയർത്തി കർത്താവിന് ഒരു നല്ല ആമേൻ ಒಳ್ಳೆ ರೀತಿಯಲ್ಲಿ ಕರಗಳನ್ನು ಮೇಲೆ ಮಾಡಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಿಯರೇ. മുഖവരകളൊന്നും പറഞ്ഞ് ഞാൻ സമയം ദീർഘിപ്പിക്കാൻ ನಾನು താല്പര്യപ്പെടുന്നില്ല. ಏನನ್ನು ಹೇಳಿ ಸಮಯಗಳನ್ನು ನಾನು ಹೆಚ್ಚಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ഇന്ന് പകൽക്കാലം ദൈവാത്മാവ് എന്റെ കാര്യത്തിൽ ഒരു സന്ദേശം തന്നിട്ടുണ്ട്. ಈ ಬೆಳಗಿನ ವೇಳೆಯಲ್ಲಿ ದೇವರಾತ್ಮ ನನಗೆ ಕೊಟ್ಟಂತ ಸಂದೇಶ ಹೊಂದಿದೆ. അത് വേഗത്തിൽ പറഞ്ഞ് പ്രാർത്ഥിപ്പാൻ ಅದನ್ನು ವೇಗವಾಗಿ ನಿಮಗೆ ಹೇಳಿ ಹಂಚಿ ನಾನು ನಿಮಗೆ ಪ್ರಾರ್ಥಿಸಲು ಇಷ್ಟಪಡುವನಾಗಿರುತ್ತೇನೆ. അതിനാധാരമായി ಅದಕ್ಕೆ ಆಧಾರವಾಗಿ അപ്പോസ്തല പ്രവൃത്തി 20-ാം അധ്യായം ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ അതിന്റെ 22, 23 വാക്യങ്ങൾ ശബ്ദമുയർത്തി വായിച്ചാട്ടെ. 22, 23ನೇ ವಾಕ್ಯ. ಹೀಗೂ ನಾನು ಈಗ ಆತ್ಮ ನಿರ್ಬಂಧವುಳ್ಳವನಾಗಿ ಯೆರೂಸಲೇಮಿಗೆ ಹೋಗುತ್ತೇನೆ. ಅಲ್ಲಿ ನನಗೆ ಏನು ಸಂಭವಿಸುತ್ತದೋ ನಾನರಿಯೆ. ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡುವೆ ಎಂದು ಪವಿತ್ರಾತ್ಮನು ಎಲ್ಲ ಪಟ್ಟಣಗಳಲ್ಲಿಯೂ ನನಗೆ ಖಂಡಿತವಾಗಿ ಹೇಳುತ್ತಾನೆ. ಇಷ್ಟು ಮಾತ್ರ ಬಲ್ಲೆನು. ഒരു നിമിഷം എല്ലാ കണ്ണുകളും ദൈവസന്നിധിയിൽ അടച്ചാട്ടെ. ಒಂದು ನಿಮಿಷ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ദൈവത്തിന്റെ പരിശുദ്ധാത്മാവിനോട് പ്രാർത്ഥിച്ചു തുടങ്ങിയാട്ടെ. ದೇವರ ಪರಿಶುದ್ಧಾತ್ಮನ ಜೊತೆಲಿ ಸೇರಿ ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡೋಣ. ഈ പകൽക്കാലം ഉയർപ്പിന്റെ പകലാണ്. ಈ ಬೆಳಗಿನ ವೇಳೆಯು ಆ ಒಂದು ಕರ್ತನ ಎದ್ದಂತ ದಿನವಾಗಿರುತ್ತದೆ. എന്റെ മേൽ അസാധാരണമായ ഒരു ശക്തി പകരണം. ನನ್ನ ಮೇಲೆ ಒಂದು ಅಸಾಧಾರಣವಾದಂತ ಶಕ್ತಿ ನನ್ನ ಮೇಲೆ ಪ್ರಕಟಪಡಿಸು ದೇವರೇ. എന്റെ വിഷയത്തിന് മറുപടി കൈമാറണം. ನನ್ನ ವಿಷಯಗಳ ಮೇಲೆ ನೀವು ಉತ್ತರವನ್ನು ಕೊಡಬೇಕು ದೇವರೇ. എന്റെ വിഷയം എടുത്തിരിക്കുന്ന ആൾക്കാർക്ക് അറിയത്തില്ല. ಕರ್ತನೇ, ನನ್ನ ವಿಷಯ ಯಾವುದರಲ್ಲಿ ನಾನಿದ್ದೇನೋ ಅದು ಜನರಿಗೆ ಗೊತ್ತಿಲ್ಲ.
എന്നാൽ എന്റെ ഹൃദയത്തെ ആരാഞ്ഞറിയുന്ന ഒരു ദൈവം ಆದರೆ ನನ್ನ ಹೃದಯವನ್ನು ತಿಳಿದುಕೊಂಡಿರುವಂತ ದೇವರು ಯಾರಾಗಿದ್ದೀನಿ ನೀನಾಗಿದ್ದೀಯ ಸ್ವಾಮಿ, ಅದಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ. പകലിൽ ആ ദൈവിക സന്ദർശനം എന്റെ ജീവിതത്തിൽ ഉണ്ടാവണം. ಈ ಬೆಳಗಿನ ವೇಳೆಯಲ್ಲಿ ಆ ಒಂದು ದೈವಿಕವಾದಂತ ಸಂದರ್ಶನ ನನ್ನ ಮೇಲೆ ಉಂಟಾಗಲಿ. പരിശുദ്ധാത്മാവിന്റെ ഇമ്പമേറിയ ശബ്ദം എന്റെ കാതുകളിൽ സ്വർഗ്ഗം കൈമാറണം. ಪರಿಶುದ್ಧಾತ್ಮನೇ ಬೆಳಗಿನ ವೇಳೆಯಲ್ಲಿ ನಿನ್ನ ಕರ್ತನ ಬಲವಾದಂತ ಶಬ್ದ ನನ್ನ ಕಿವಿಗಳಿಗೆ ಬೀಳಲಿ ದೇವ. വചനത്തിന്റെ വിടുതൽ എന്റെ കുടുംബത്തിനകത്ത് വെളിപ്പെടണം. ವಾಕ್ಯದ ಆ ಒಂದು ಬಿಡುಗಡೆಗಳು ನನ್ನ ಕುಟುಂಬಗಳಲ್ಲಿ ಪ್ರಕಟವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ഇന്ന് പകൽക്കാലം ഒരുമിച്ച് സമർപ്പിച്ച് പ്രാർത്ഥിച്ചാൽ ಈ ಬೆಳಗಿನ ವೇಳೆಯಲ್ಲಿ ನಾವೆಲ್ಲರೂ ಸಹ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ഭാഷകളിൽ ജനം അതരം തുറന്ന് ദൈവത്തെ സ്തുതിച്ചു തുടങ്ങിയാട്ടെ. ಅನ್ಯ ಭಾಷೆಯನ್ನು ಹೊಂದಿಕೊಂಡಿರುವವರು ಅನ್ಯ ಭಾಷೆಯೊಂದಿಗೆ ಬಾಯಿಗಳನ್ನು ತೆರೆದು ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ ಎಂದು ನಾನು ಪ್ರಾರ್ಥನೆ ಕೇಳಿಕೊಳ್ಳುತ್ತೇನೆ. ರಿಮಾ ಮಾಮ ಶಲ್ಮನಾ ದಿರಗ ಜರವೆ ದಿರಗದನಾ ದಿರ ಜನ್ಮನಾ ದಿರಗ ದಿರವೆ ದಿರಗ ಜನ್ಮನಾ ದುರೋ ದಿರಾದರ ಗನ ಕಲಾಸ್ಯಂತರೆ ರಿಬಲಬ ದನಗದರ ಜಡಗದರಗ ದಿರವೆ ದಿರಗಲಗ ದಿರವೆ ದಿರಿ ಬಲಬಲಬಲ ಜೂಡಗನಾ ಜಾರಾದಿಗನಿ ದಗನಾದೆ. ജനം അങ്ങയുടേത്. ಕರ್ತನೇ, ಇದು ನಿನ್ನ ಜನರಾಗಿದ್ದಾರೆ. ഇന്ന് പകൽക്കാലം അവർ അങ്ങേക്ക് വേണ്ടി വന്നിരിക്കുന്നു. ಕರ್ತನೇ, ಇವರು ನಿಮಗೋಸ್ಕರವಾಗಿ ಸ್ವರವನ್ನು ಕೇಳುವುದಕ್ಕೋಸ್ಕರವಾಗಿ ಬಂದಿರುತ್ತಾರೆ. അവരെ അറിയുന്നു. ಕರ್ತನೇ, ಇವರನ್ನು ನೀ ಚೆನ್ನಾಗಿ ತಿಳಿದುಕೊಂಡವನಾಗಿದ್ದಿ. ഇന്ന് പകലിൽ പരിശുദ്ധാത്മാവ് അവരുടെ മേൽ ಈ പ്രവർത്തിക്കണമേ. ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನಲ್ಲಿ ನೀವು ಕಾರ್ಯಗಳನ್ನು ಮಾಡಬೇಕಾಗಿ ನಾನು ಬೇಡಿಕೊಳ್ತೇನೆ. അവരുടെ വിഷയത്തിന്മേൽ ദൈവിക ഇടപെടൽ ഉണ്ടാവട്ടെ. ಕರ್ತನೇ, ಇವರ ವಿಷಯಗಳ ಮೇಲೆ ದೈವಿಕವಾದಂತ ಕರ್ತನ ಸಾನ್ನಿಧ್ಯ ಪ್ರಕಟವಾಗಲಿ. തകർന്ന ഹൃദയങ്ങളെ സ്വർഗ്ഗം ഇന്ന് പകൽക്കാലം ಒಡೆಯಲ್ಪಟ್ಟಂತ ಹೃದಯಗಳನ್ನು ದೇವರೇ ಈ ಬೆಳಗಿನ ವೇಳೆಯಲ್ಲಿ ಕಟ್ಟಬೇಕಾಗಿ ನಾನು ಬೇಡಿಕೊಳ್ತೇನೆ. മുറിവേറ്റവർക്ക് സ്വർഗ്ഗം മരുന്ന് കെട്ടണമേ. ಕರ್ತನೇ, ಹಾಲಲ್ಲಿ ಮುರಿಯಲ್ಪಟ್ಟಂತವರಿಗೆ ಕರ್ತನೇ ನೀನು ಗಾಯವನ್ನು ಕಟ್ಟಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ആശ്വാസം പകരണമേ. ಆಶ್ವಾಸನೆ ನೀನು ಕೊಡಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ഒരിക്കൽ കൂടി സമർപ്പിക്കുന്നു. ಕರ್ತನೇ, ಇನ್ನೊಂದು ಸಾರಿ ನಮ್ಮೆಲ್ಲ ನಿಮ್ಮ ಸಲ್ಲಿಸಿಕೊಡ್ತಿದ್ದೇವೆ. നൽകിയ വചനത്തിനായി സ്തോത്രം. ಕರ್ತನೇ, ಈ ವಾಕ್ಯಕ್ಕಾಗಿ ಸ್ತೋತ್ರ. വചന ഇന്ന് പകൽക്കാലം ഞങ്ങളുടെ ഇടയിൽ പരിവർത്തിക്കുന്നതിനായി ವಾಕ್ಯವು ನಮ್ಮ സ്തോത്രം. ಮಧ್ಯದಲ್ಲಿ ಕಾರ್ಯಗಳನ್ನು ಮಾಡಲು ಹೋಗುತ್ತದೆ, ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. അതിന്റെ വിടുതൽ അങ്ങ് ಅದರ അയക്കുന്നതിനായി ಬಿಡುಗಡೆ സ്തോത്രം. ಕಳಿಸಲು ಹೋಗುತ್ತೆ, ಅದಕ್ಕಾಗಿ ಸ್ತೋತ್ರ. അതിന് വിരോധമായി ഉയർന്നു നിൽക്കുന്ന ಅದಕ್ಕೆ ವಿರುದ್ಧವಾಗಿ ಎದ್ದಿರುವಂತಹ എല്ലാ വെല്ലുവിളികളെയും ಎಲ್ಲ ಹೋರಾಟಗಳು നസറനായ യേശു ക്രിസ്തുവിന്റെ അധികാരമുള്ള നാമത്തിൽ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರವಂತ ನಾಮದಲ್ಲಿ ഇന്ന് പകൽക്കാലം ഞങ്ങൾ ഒരുമിച്ച് ഇടിച്ചു ಈ കളയുന്നു. ಬೆಳಗಿನ ವೇಳೆಯಲ್ಲಿ ನಾವು ಒಂದಾಗಿ ಸೇರಿ ಹೊಡೆಯುತ್ತಾ ಇದ್ದೇವೆ ಸ್ವಾಮಿ. ആത്മമണ്ഡലം തുറക്കണമേ. ಆತ್ಮಮಂಡಲಗಳು ತೆರೆಯಲ್ಪಡಲಿ. പ്രാർത്ഥന കേൾക്കും. ಪ್ರಾರ್ಥನೆಯನ್ನು ಕೇಳಿರಿ. മഹത്വം പൊന്നു തിരുമേനിക്ക്. ಮಹತ್ವವನ್ನು ನಿಮಗೆ ಮಾತ್ರ ಸಲ್ಲಿಸುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ಜೀವನ ತಂದೆ. ಆಮೆನ್. Amen. ಆಮೆನ್. ഇവിടെ ಇಲ್ಲಿ അപ്പോസ്തലനായ പൗലോസിന്റെ ഒരു പ്രസംഗത്തിന്റെ ഒരു ഭാഗമാണ് നാം വായിച്ചത്. ಅಪೊಸ್ತಲನಾದಂತ ಪೌಲನ ಒಂದು ಪ್ರಸಂಗದ ಒಂದು ಭಾಗವಾಗಿರುತ್ತದೆ ನಾವು ಇಲ್ಲಿ ಓದಿರುವಂತದ್ದು. എഫെസോസിലെ മൂപ്പന്മാരെ താൻ വിളിച്ചു വരുത്തിയതിനു ശേഷം ಎಫೆಸದಲ್ಲಿ ಅವರು ಹಿರಿಯರನ್ನು ಆತನು ಕೂಡಿಸಿದ ನಂತರವಾಗಿ അവരുടെ മുൻപിൽ വികാരഭരിതനായി നടത്തിയ ഒരു പ്രസംഗത്തിന്റെ ഒരു ഭാഗമാണ് നാം ഇവിടെ വായിച്ചത്. ಅವರ ಮಧ್ಯದಲ್ಲಿ ಬಹಿರಂಗವಾಗಿ ಅಲ್ಲಿ ಒಂದು ಖಂಡಿತವಾಗಿ ಹೇಳಿದಂತ ಒಂದು ವಿಷಯವಾಗಿದೆ ನಾವು ಇಲ್ಲಿ ಓದಿದಂತ ಒಂದು ವಿಷಯ. അവിടെ ഇങ്ങനെ കാണുന്നു. ಅಲ್ಲಿ ನಾವು ಈ ರೀತಿಯಲ್ಲಿ ಓದುತ್ತೇವೆ. പൗലോസ് പറയുകയാണ്, ಪೌಲನ ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, ഇപ്പോൾ ഇതാ ഞാൻ ആത്മാവിനാൽ ബന്ധിക്കപ്പെട്ടവനായി യെരൂശലേമിലേക്ക് പോകുന്നു. ಈಗ ಆತ್ಮ ನಿರ್ಬಂಧವುಳ್ಳವನಾಗಿ ಯೆರೂಸಲೇಮಿಗೆ ಹೋಗುತ್ತೇನೆ. ബന്ധനങ്ങളും കഷ്ടങ്ങളും എനിക്കായി കാത്തിരിക്കുന്നു എന്ന് പരിശുദ്ധാത്മാവ് പട്ടണം തോറും സാക്ഷ്യം പറയുന്നതല്ലാതെ ಬೇಡಿಗಳು ಸಂಕಟಗಳು ನನಗೋಸ್ಕರವಾಗಿ ಕಾದಿದೆ ಅಂತ ಹೇಳಿ ಪವಿತ್ರಾತ್ಮನ ಹೇಳುವುದು ಮಾತ್ರವಲ್ಲ, അവിടെ എനിക്ക് നേരിടുവാനുള്ളതൊന്നും ഞാൻ അറിയുന്നില്ലെന്ന് പൗലോസ് ನಂತರವಾಗಿ പ്രഖ്യാപിക്കുന്നു. ಏನೆಲ್ಲ ನಡೆಯುತ್ತಿದೆ ಅದನ್ನ ಯಾವುದು ಸಹ ನನಗೆ ಗೊತ್ತಿಲ್ಲ ಅಂತೇಳಿ ಇಲ್ಲಿ ಪೌಲನು ಹೇಳುವುದನ್ನು ನಾವು ನೋಡುತ್ತೇವೆ. ഈ രണ്ട് വാക്യത്തിനകത്ത് ಈ ಎರಡು ವಾಕ್ಯದ ಮಧ್ಯದಲ್ಲಿ ഒരു സുവിശേഷകന്റെ മനോഭാവം എന്തായിരിക്കണമെന്ന്, ಒಂದು ಸುವಾರ್ತಿಕನ ಆ ಒಂದು ಮನೋಭಾವನೆ ಏನಾಗಿರಬೇಕು ಅಂತ ಹೇಳಿ, ഒരു ശുശ്രൂഷകന്റെ ಒಂದು ಸೇವಕನ അപ്പോസ്തലന്റെ ಒಂದು ಅಪೊಸ್ತಲನ മനോഭാവം എന്തായിരിക്കണം ಮನೋಭಾವನೆ ಏನಾಗಿರಬೇಕು ಅಂತ ಹೇಳಿ പരിശുദ്ധാത്മാവ് വിവരിക്കുകയാണ്. ಪರಿಶುದ್ಧಾತ್ಮನು ವಿವರಿಸುತ್ತಿದ್ದಾನೆ. ഇവിടെ നമുക്ക് പൗലോസിനെ കാണാൻ ಇಲ್ಲಿ കഴിയുന്നത് ಪೌಲನ ನಾವು ನೋಡುವುದೇನೆಂದರೆ ആത്മാവിനാൽ ബന്ധിക്കപ്പെട്ട ഒരു പൗലോസിനെ കാണാൻ കഴിയുന്നു. ಆತ್ಮನಿಂದ ಬಂಧಿಸಲ್ಪಟ್ಟಂತಹ ಪೌಲನಾಗಿದ್ದಾನೆ. അതുകൊണ്ട് ಆದ್ದರಿಂದ ആത്മാവിന്റെ നിയോഗത്തിന് നിർബന്ധിതനാകുന്ന ഒരു പൗലോസിനെ നാം അവിടെ കാണുന്നു. ಆತ್ಮದಲ್ಲಿ ಆತನ ಸಂಬಂಧವನ್ನು ಇಟ್ಟುಕೊಂಡ ನಿಮಿತ್ತವಾಗಿ ಆತ್ಮ ನಿರ್ಬಂಧದೊಂದಿಗೆ ಆತನು ನಡೆದುಕೊಂಡು ಹೋಗುತ್ತಾ ಇರುವುದನ್ನು ನಾವಲ್ಲಿ ನೋಡುತ್ತೇವೆ. ആത്മാവിന്റെ ഗൈഡൻസിന് പ്രകാരം മാത്രം ചലിക്കുന്ന ഒരു പൗലോസിനെ നാം അവിടെ കാണുന്നു. ಆತ್ಮನ ಮೂಲಕವಾಗಿ ಮಾತ್ರ ಆತನು ನಡೆಸಲ್ಪಡುವಂತಹ ಒಂದು ಪೌಲನಾಗಿದ್ದನು. താൻ പറയുന്നു താൻ അധികാരങ്ങളുമായിട്ടല്ല ಆತನ ಈ ബന്ധിക്കപ്പെട്ടിരിക്കുന്നത്, ಪ್ರಕಾರವಾಗಿ ಹೇಳಿಲ್ಲ, ಅಧಿಕಾರಿಗಳ ಜೊತೆಯಲ್ಲಿ ಅಲ್ಲ ನಾನು ಸಂಬಂಧವನ್ನು ಕಟ್ಟಿಕೊಂಡಿರುವಂತದ್ದು, കൃപാവരങ്ങളുമായിട്ടല്ല ಕೃಪಾವರಗಳೊಂದಿಗೆ ಅಲ್ಲ ನಾನು ಸಂಬಂಧವನ್ನು ಕಟ್ಟಿಕೊಂಡಿರುವಂತದ್ದು, ഞാൻ ബന്ധിക്കപ്പെട്ടിരിക്കുന്നത് പരിശുദ്ധാത്മാവിലാണ്. ನಾನು ಸಂಬಂಧವನ್ನು ಕಟ್ಟಿಕೊಂಡಿರುವಂತದ್ದು ಪರಿಶುದ್ಧಾತ್ಮನ ಜೊತೆಯಾಗಿದೆ. ഇന്ന് പകൽക്കാലം എത്ര
പേര് തയ്യാറാണ്? ಈ ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ಸಿದ್ಧರಾಗಿದ್ದೀರಿ? എത്ര പേര് വിശ്വസിക്കുന്നുണ്ട്? ಎಷ್ಟು ಜನ ನಂಬುತ್ತೀರಿ? ആത്മാവിനാൽ ഞാൻ ബന്ധിക്കപ്പെട്ടവനാണെന്ന്. ಆತ್ಮನಿಂದ ನಾನು ಒಂದು ಸಂಬಂಧವನ್ನು ಕಟ್ಟಿಕೊಳ್ಳಬೇಕು. ഇന്ന് പകൽക്കാലം ഞാൻ ആത്മാവിൽ പ്രഖ്യാപിക്കട്ടെ, ನಾನು ಈ ಬೆಳಗಿನ ವೇಳೆಯಲ್ಲಿ ಆತ್ಮದಲ್ಲಿ ನಾನು ಒಂದು ಪ್ರಖ್ಯಾಪಿಸುತ್ತೇನೆ. എന്റെയും നിങ്ങളുടെയും മേൽ ഒരു വിളിയുണ്ടെങ്കിൽ, ನಮ್ಮ ಮತ್ತು ನಿಮ್ಮ ಮೇಲೆ ಒಂದು ಕರೆ ಇರುವುದಾದರೆ, ഞാനും നിങ്ങളും ആത്മാവിനാൽ ನಾನು ബന്ധിക്കപ്പെട്ടവരായിരിക്കണം. ಮತ್ತೆ ನೀವು ಆತ್ಮನಿಂದ ಬಂಧಿಸಲ್ಪಟ್ಟವರಾಗಿರುತ್ತೇವೆ. ഇന്ന് പകൽക്കാലം ആത്മാവ് ചിലതിനോട് ಈ കൈമാറുന്നു. ಬೆಳಗಿನ ವೇಳೆಯಲ್ಲಿ ಪರಿಶುದ್ಧಾತ್ಮನು ಕೆಲವೊಬ್ಬರನ್ನು ನೋಡಿ ಹೇಳುವುದೇನೆಂದರೆ, മറ്റാർക്കുമില്ലാത്തൊരു നിയോഗവും ശുശ്രൂഷയും നിന്റെ ജീവിതത്തിലുണ്ടെങ്കിൽ, ಮತ್ತೆ ಯಾರಿಗೂ ಸಹ ಇಲ್ಲದಿರುವಂತಹ ಒಂದು ಸೇವೆಯ ಒಂದು ಕರೆಯು ನಿನಗೆ ಇರುವುದಾದರೆ, നീ ആത്മാവുമായി ബന്ധിക്കപ്പെട്ടവനായിരിക്കണം. ನೀನು ಆತ್ಮನಿಂದ ಬಂಧಿಸಲ್ಪಟ್ಟಂತ ವ್ಯಕ್ತಿ ಆಗಿರಬೇಕು. അങ്ങനെ ബന്ധിക്കപ്പെടുന്ന വ്യക്തികൾക്ക് മാത്രമേ, ಆ ರೀತಿಯಲ್ಲಿ ಬಂಧಿಸಲ್ಪಟ್ಟಂತ ವ್ಯಕ್ತಿಗಳಿಗೆ ಮಾತ್ರವೇ ആത്മാവിന്റെ നിയോഗത്തിനനുസരിച്ച് സഞ്ചരിക്കാൻ കഴിയത്തുള്ളൂ. ಆತ್ಮರ ಜೊತೆಯಲ್ಲಿ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಆಮೆನ್. പക്ഷേ നിയോഗം നിന്റെ ജീവിതത്തിൽ വരുമ്പോൾ, ಒಂದು ಪಕ್ಷ ಆ ಒಂದು ಯೋಚನೆ ನಿನ್ನ ಜೀವಿತದಲ್ಲಿ ಬರುವಾಗ, മറ്റു പലരും നിനക്കെതിരായിരിക്കാം, ಅನೇಕರು ನಿನಗೆ ವಿರುದ್ಧವಾಗಿ ಇರಬಹುದು, മറ്റു പലരും നിനക്ക് വിരോധമായി എഴുന്നേറ്റ് നിന്നിരിക്കാം, ಅನೇಕರು ನಿನಗೆ ವಿರುದ್ಧವಾಗಿ ಎದ್ದೇಳಬಹುದು, ഒരുപാട് അപവാദങ്ങളിലൂടെ നീ കടന്നു പോകാൻ സാധ്യത ഉണ്ടായിരിക്കും. ಅನೇಕ ಅಪವಾದಗಳು, ಅನೇಕವಾದಂತಹ ನಿಂದನೆಗಳು ನಿನಗೆ ವಿರುದ್ಧವಾಗಿ ಬರಬಹುದು. എന്നാൽ ആത്മാവിനാൽ ബന്ധിക്കപ്പെട്ടവനാണോ നീ? ಆದರೆ ಆತ್ಮನಿಂದ ಬಂಧಿಸಲ್ಪಟ್ಟಂತ ವ್ಯಕ್ತಿ ಆಗಿರುವುದಾದರೆ, ಪರಿಶುದ್ಧಾತ್ಮನಿಂದ ಬಂಧಿಸಲ್ಪಟ್ಟಂತ ವ್ಯಕ್ತಿ ಆಗಿರುವುದಾದರೆ, ആത്മാവിനാൽ ബന്ധിക്കപ്പെട്ടവളാണോ നീ? ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವಂತ ವ್ಯಕ್ತಿ ನೀನಾಗಿರುವುದಾದರೆ, ആത്മാവിനാൽ നീ കവർ ചെയ്യപ്പെടും. ಆತ್ಮನಿಂದ ನೀನು ಆವರಿಸಿಕೊಳ್ಳಲ್ಪಡುತ್ತಿ. സങ്കീർത്തനക്കാരൻ വിളിച്ചു പറയുന്നു, ಕೀರ್ತನೆಗಾರ ಈ ಪ್ರಕಾರವಾಗಿ ಹೇಳುತ್ತಾನೆ, അനർത്ഥ ദിവസത്തിൽ അവൻ തന്റെ കൂടാരത്തിൽ എന്നെ ഒളിപ്പിക്കും. ಆ ನಂತರದ ದಿನದಲ್ಲಿ ಆತನ ಗುಡಾರಗಳಲ್ಲಿ ನನ್ನನ್ನು ಆವರಿಸಿಕೊಳ್ಳುತ್ತಾನೆ. തിരുനിവാസത്തിന്റെ മറവിൽ അവൻ എന്നെ മറയ്ക്കും. ಆತನ ಮಂದಿರದಲ್ಲಿ ನನ್ನನ್ನು ಆತನ ಮರೆಮಾಚಿಕೊಳ್ಳುತ್ತಾನೆ. എന്താ തിരുനിവാസത്തിന്റെ അകത്തു വെളിപ്പെടുന്ന സംഭവം? ಏನಾಗಿದೆ ಆ ಒಂದು ನಿವಾಸ ಸ್ಥಳದಲ್ಲಿ ಪ್ರಕಟವಾಗುವಂತಹ ಸಂದೇಶಗಳು? ദൈവത്തിന്റെ ഷെക്കേന, ದೇವರ ಶಕ್ತಿಯ ಮಹಿಮೆ, കാബോദ്. ഇന്ന് പകൽക്കാലം ശത്രു നിനക്കും നിന്റെ നിയോഗങ്ങൾക്കും വിരോധമായി എഴുന്നേൽക്കുമ്പോൾ, ಈ ಬೆಳಗಿನ ವೇಳೆಯಲ್ಲಿ ಶತ್ರುವಾದವನು ನಿನಗೂ ನಿನ್ನ ಯೋಚನೆಗೆ ವಿರುದ್ಧವಾಗಿ ಎದ್ದೇಳುವಾಗ, സങ്കീർത്തനക്കാരൻ പറയുന്നു, ಕೀರ್ತನೆಗಾರ ಈ ಪ್ರಕಾರವಾಗಿ ಹೇಳುತ್ತಾನೆ, ആത്മാവിനാൽ ബന്ധിക്കപ്പെട്ടവനാണോ നീ? ಆತ್ಮನಿಂದ ಬಂಧಿಸಲ್ಪಟ್ಟ ವ್ಯಕ್ತಿ ನೀನಾಗಿದೆಯೋ? അവൻ തന്റെ കാബോദിനകത്തു നിന്നെ മറയ്ക്കും. ಆತನು ನಿನ್ನನ್ನು ಕಾಬೋದಿನಲ್ಲಿ ಆವರಿಸಿಕೊಳ್ಳುತ್ತಾನೆ. സാന്നിധ്യത്തിനകത്ത് നിന്നെ മറയ്ക്കും. ಅದರ ಸಾನ್ನಿಧ್ಯದಿಂದ ಆತನು ನಿನ್ನನ್ನು ಆವರಿಸಿಕೊಳ್ಳುತ್ತಾನೆ. പകൽക്കാലം അവന്റെ സാന്നിധ്യം നിന്നെ ചലിപ്പിക്കും. ಆತನ ಸಾನ್ನಿಧ್ಯವು ನಿನ್ನನ್ನು ಚಲಿಸುವಂತೆ ಮಾಡುತ್ತದೆ. ഇന്ന് പകൽക്കാലം വിശ്വസിക്കുന്നവർ ഇതിന്റെ നടുവിലുണ്ടെങ്കിൽ, ಈ ಬೆಳಗಿನ ವೇಳೆಯಲ್ಲಿ ನಮ್ಮವರು ಯಾರಾದರೂ ಇದರ ಒಳಗಡೆ ಇರುವುದಾದರೆ, കരം തട്ടി ആ ദൂതിനോടൊന്ന് പ്രതികരിക്കാൻ തയ്യാറാകട്ടെ. ಕರಗಳನ್ನು ತಟ್ಟಿ ನಾವು ಈ ಒಂದು ಆಲೋಚನೆಗಳಿಗೆ ಪ್ರತಿಕ್ರಿಯೆ ಮಾಡುವ. ആമേൻ, ആമേൻ, ಆಮೆನ್, 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 ಆಮೆನ್. ಇದರ ಜಗಲ್ಮನಾದರೆ ಬಾಬಾ ಬಾಬಾ ಇದಾರೆ ಜೂಡಾರಾದೆ ರೀತಗರಾದಗರಿ ಬರಬರ ಜೂಡಗರಾದಗರಿ ಇದಗರಾದೆ ವೇದಿಗರಾದೆ ಹಸ್ತಾರಾದೆ ವೇದಿಗರಾದಗರಿ ಬರಬರ ಚಂದೇರ ಬರಬರ ಶಬ್ದವೇದಿಗರಾದೆ. ಕೆಲವೊಬ್ಬರ ಆತ್ಮನಿಂದ ನಿಯಂತ್ರಿಸಲ್ಪಡುವಂತ ವ್ಯಕ್ತಿಗಳಾಗಿ ಬದಲಾಗಲಿ. ನಿಯೋಗಂ ಚಲಿಕಟ್ಟೆ. ಕೆಲವೊಬ್ಬರ ಜೀವಿತದಲ್ಲಿ ಆತ್ಮನ ಕ್ರಿಯೆಗಳು ಪ್ರಕಟವಾಗಲಿ. ഹല്ലേലൂയ. ಹಲ್ಲೆಲೂಯಾ. ആമേൻ. ಆಮೆನ್. ആമേൻ. ಆಮೆನ್. ശ്രദ്ധിച്ച പ്രിയപ്പെട്ടവരെ, ಗಮನಿಸಿ ಪ್ರಿಯರೇ, അടുത്തതായി പൗലോസ് പറയുന്നു, ನಂತರವಾಗಿ ಪೌಲನು ಈ ಪ್ರಕಾರವೇ ಹೇಳುತ್ತಾನೆ, ബന്ധനങ്ങളും കഷ്ടങ്ങളും എനിക്കായി കാത്തിരിക്കുന്നു എന്ന് പരിശുദ്ധാത്മാവ് പട്ടണം തോറും സാക്ഷ്യം പറയുന്നു. ಬೇಡಿಗಳು ಸಂಕಟಗಳು ನನಗೋಸ್ಕರವಾಗಿ ಕಾದುಕೊಂಡಿದೆ ಅಂತೇಳಿ ಪವಿತ್ರಾತ್ಮನು ನನಗೆ ಈ ರೀತಿ ಸಾಕ್ಷಿ ಹೇಳುತ್ತಿದ್ದಾನೆ. വലിയൊരു നിയോഗത്തിലേക്ക് വിളിച്ച് വേർതിരിക്കപ്പെട്ട ഒരു അപ്പോസ്തലൻ, ದೊಡ್ಡ ಒಂದು ಯೋಜನೆಗೋಸ್ಕರವಾಗಿ ಪ್ರತ್ಯೇಕಿಸಿ ಆರಿಸಲ್ಪಟ್ಟಂತ ಒಂದು ಅಪೊಸ್ತಲನಾಗಿದ್ದಾನೆ. പുതിയ നിയമത്തിന്റെ ശുശ്രൂഷയുടെ ഏറ്റവും വലിയ വക്താവ്, ಹೊಸ ಒಡಂಬಡಿಕೆಯ ಬಹಳ ಶ್ರೇಷ್ಠವಾದಂತ ಒಂದು ವ್ಯಕ್ತಿ, ನಾಯಕನು. പുതിയ നിയമസഭയെ അടിസ്ഥാനം അല്ലെങ്കിൽ പുതിയ നിയമസഭയുടെ അടിസ്ഥാനപരമായിട്ടുള്ള ഉപദേശങ്ങൾ കൈമാറിയ അപ്പോസ്തലൻ. ಅಂದ್ರೆ ಹೊಸ ಒಡಂಬಡಿಕೆಗೆ ಬೇಕಾದಂತ ಅಸ್ಥಿವಾರದ ಬೋಧನೆಯನ್ನು ಕರ್ತನು ಇವನ ಮೇಲೆ ಹಾಕಿಟ್ಟಿದನು. ആ മനുഷ്യൻ തന്റെ ശുശ്രൂഷയെ കുറിച്ച് പറയുകയാണ്, ಆತನ ಸೇವೆಯ ಕುರಿತು ಇಲ್ಲಿ ಪ್ರಕಟಪಡಿಸುವುದೇನೆಂದರೆ, ബന്ധനങ്ങളും കഷ്ടങ്ങളും എനിക്കായി കാത്തിരിക്കുന്നു. ಬೇಡಿಗಳು, ಅನೇಕ ಕಷ್ಟಗಳು ನನಗೋಸ್ಕರವಾಗಿ ಕಾದಿದೆ. അതാ പരിശുദ്ധാത്മാവിന് പൗലോസിനോടുള്ള ദൂത്. ಅದೇ ಆಗಿದೆ ಪರಿಶುದ್ಧಾತ್ಮನು ಪೌಲನಿಗೆ ಕೊಟ್ಟಂತ ಆಲೋಚನೆ. നമുക്കറിയാം, ನಮಗೆ ಗೊತ್ತಿದೆ, നമ്മളെല്ലാം ഉപവസിക്കുന്നവരാണ്. ನಾವೆಲ್ಲರೂ ಉಪವಾಸ ಮಾಡುವವರು. എന്നോട് ചോദിച്ചാൽ ഞാൻ എന്തിനാ ഉപവസിക്കുന്നതെന്ന് ചോദിച്ചാൽ, ನನಗೆ ಕೇಳಿದ್ರೆ ನೀವ್ ಯಾಕೆ ಉಪವಾಸ ಮಾಡ್ತೀರಾ ಅಂತ ಹೇಳಿ, ഞാൻ എന്റെ ശുശ്രൂഷകളുടെ അനുഗ്രഹത്തിനും ನಾನು ನನ್ನ ಸೇವೆಯ ಆಶೀರ್ವಾದಕ್ಕೋಸ್ಕರವಾಗಿಯೂ അടുത്ത മേഖലയിലേക്കും ചുവട് വെക്കുവാനാണ്. ಇನ್ನೊಂದು ಹಂತದಲ್ಲಿ ದೇವರು ನನ್ನನ್ನು ಉಪಯೋಗಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಾನು ಉಪವಾಸ ಮಾಡ್ತಾ ಇದ್ದೇನೆ ಅಂತೇಳಿ ನಾನು ನನ್ನ ಉತ್ತರವನ್ನು ಹೇಳ್ತೇನೆ. ചോദിച്ചാലും നിങ്ങൾക്കും എന്തെങ്കിലും ആവശ്യങ്ങൾ കാണും. ನಿಮ್ಮ ಹತ್ರ ಏನಾದ್ರೂ ನೀವು ಯಾಕೆ ಉಪವಾಸವನ್ನು ತೆಗೆದುಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ನಿಮ್ಮ ಆ ಒಂದು ರೀಸನ್ಸ್ ಗಳನ್ನು ನೀವು ಹೇಳ್ತೀರಿ. ഉപവസിക്കുന്ന സമയങ്ങളിൽ, പ്രാർത്ഥിക്കുന്ന സമയങ്ങളിൽ നാം ദൈവദാസ
ദൈവദാസന്മാരുടെ അടുക്കൽ ചെന്ന് ആലോചന കേൾക്കുന്നവരായി. ಅಂದ್ರೆ ಉಪವಾಸ ಮಾಡುವಾಗಲೂ ಪ್ರಾರ್ಥನೆ ಮಾಡುವಾಗಲೂ ನಾವು ದೇವರ ಸೇವಕರ ಜೊತೆಯಲ್ಲಿ ಹೋಗಿ ನಾವು ಕೆಲವೊಂದು ಆಲೋಚನೆಗಳನ್ನು ಕೇಳುತ್ತೇವೆ. ഒരു ശുശ്രൂഷകൻ എന്ന നിലയിൽ ഞാൻ കേൾക്കാൻ ആഗ്രഹിക്കുന്നത് അടുത്ത മേഖലയിലേക്കുള്ള ഒരു ഓപ്പണിങ്ങിനെ കുറിച്ചുള്ള ಒಂದು ദൂതുകളായിരിക്കും. ಸೇವಕನಾಗಿರುವುದರಿಂದ ನಾನು ಆಶಿಸುವಂತದ್ದೇನೆಂದ್ರೆ ಇನ್ನೊಂದು ನನ್ನ ಈ ಉಪವಾಸದ ನಂತರವಾಗಿ ದೇವರು ನನ್ನನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಾನೆ, ಯಾವ ಹಂತದಲ್ಲಿ ನಾವು ಹೋಗ್ಬೇಕು ಅಂತೇಳಿ ಆಲೋಚನೆ ಕೇಳುವುದಕ್ಕೋಸ್ಕರವಾಗಿ ನಾನು ಸಹ ಹೋಗ್ತೇನೆ. എന്താകും ഇനി എന്റെ അടുത്ത മിനിസ്ട്രി എന്താണ്, എന്തായിരിക്കും, എന്തായി തീരുമെന്നൊക്കെയുള്ള ഒരുപാട് ആഗ്രഹങ്ങൾ എന്റെ അകത്തുണ്ട്. ಇನ್ನು ಯಾವ ರೀತಿಯಾದಂತಹ ಸೇವೆ ಯಾವ ರೀತಿಯಲ್ಲಿ ನನ್ನ ಹಂತವಾಗಿರುತ್ತದೆ, ಇನ್ನು ಯಾವ ಮಟ್ಟದಲ್ಲಿ ನಾನು ಹೋಗಬೇಕು, ಯಾವ ರೀತಿಯಲ್ಲಿ ಹೋಗಬೇಕು ಅಂತೇಳಿ ಆಸೆ ಇದೆ ಅಂತೇಳಿ ನಾನು ಹೋಗಿ ಆಲೋಚನೆ ಕೇಳುತ್ತೇನೆ. അതിനനുസൃതമായിട്ടുള്ള ദൂതുകളായിരിക്കും ഞാൻ പ്രതീക്ഷിക്കുന്നത്. ಅದಕ್ಕೆ ಅನುಕೂಲಕರವಾದಂತಹ ಆಲೋಚನೆಗಳನ್ನೇ ನಾನು ಈ ಸೇವಕರಿಂದ ಎದುರು ನೋಡುವಂತದ್ದು. അപ്പോൾ ഞാൻ ചെല്ലുമ്പോൾ ദൈവദാസന്മാർ എന്നോട് പ്രവചിക്കും. ಆಗ ನಾನು ಹೋಗುವಂತ ವೇಳೆಯಲ್ಲಿ ದೇವ ಸೇವಕರು ನನ್ನನ್ನು ನೋಡಿ ಈ ಪ್ರಕಾರವಾಗಿ ಪ್ರವಾದಿಸುತ್ತಾರೆ. ചില യാത്രകൾ നിനക്ക് മുമ്പിൽ തുറന്നു വരുന്നു. ಕೆಲವೊಂದು ಯಾತ್ರೆಗಳು ನಿನಗೋಸ್ಕರವಾಗಿ ತೆರೆದು ಬರುತ್ತದೆ. ചില വേദികൾ നിനക്ക് മുമ്പിൽ തുറന്നു വരുന്നു. ಕೆಲವೊಂದು ವೇದಿಕೆಗಳು ನಿನಗೋಸ್ಕರವಾಗಿ ಕಾಯುತ್ತಾ ಇದೆ. പക്ഷേ ആരും എന്നോട് ಆದ್ರೆ ಯಾರೋ ನನಗೆ ഇതിന്റെ ഇടയിൽ സംഭവിക്കുന്ന കഷ്ടതകളെ കുറിച്ച് പറയത്തില്ല. ಇದರ ಮಧ್ಯದಲ್ಲಿ ನಡೆಯಲಿಕ್ಕಿರುವಂತಹ ಕಷ್ಟಗಳು ಕಣ್ಣೀರುಗಳ ವಿಷಯದಲ್ಲಿ ಯಾರು ಸಹ ನನಗೆ ಹೇಳುವುದಿಲ್ಲ. എത്ര പേർക്ക് ആഗ്രഹമുണ്ട് കഷ്ടതയുടെ ദൂത് കേൾക്കണമെന്ന്? ಎಷ್ಟು ಜನರಿಗೆ ಆಸೆ ಇದೆ ಕಷ್ಟಗಳ ಆಲೋಚನೆಗಳನ್ನು ಕೇಳಬೇಕು ಅಂತ ಹೇಳಿ? കരമൊന്ന് ഉയർത്തിക്കേ. ಕರಗಳನ್ನು ಮೇಲಕ್ಕೆ ಮಾಡಿರಿ. ഹല്ലേലൂയ. ಹಲ್ಲೆಲೂಯಾ. അങ്ങനെ അധികം ആരും താല്പര്യപ്പെടത്തില്ല. ಆ ರೀತಿಯಲ್ಲಿ ಯಾರು ಸಹ ಆಸೆ ಪಡುವುದಿಲ್ಲ. ഈ അടുത്ത സമയത്ത് എൻ്റെ ഒരു സ്നേഹിതനുമായി ഞാൻ ഫോണിൽ ഒരു മണിക്കൂറോളം സംസാരിച്ചു. ಅಂದ್ರೆ ನನ್ನ ಸ್ನೇಹಿತರ ಜೊತೆಯಲ್ಲಿ ನಾನು ಒಂದು ಗಂಟೆ ಕರೆ ಮಾಡಿ ಮಾತಾಡ್ತಾ ಇದ್ದೆ. അദ്ദേഹം എന്നോട് പറഞ്ഞത്, ಆ ವ್ಯಕ್ತಿ ನನಗೆ ಹೇಳಿದ್ದೇನೆಂದರೆ, ദൂത് പറയുന്ന പ്രവാചകൻ, ಆಲೋಚನೆ ಹೇಳುವಂತ ಪ್ರವಾದಿ, നാം കഷ്ടതയിൽ കൂടി കടന്നു പോകുമ്പോൾ നമ്മളെ സപ്പോർട്ട് ചെയ്യാൻ പറ്റത്തില്ല. ನಾವು ಕಷ್ಟಗಳಲ್ಲಿ ಹಾದು ಹೋಗುವಂತ ವೇಳೆಯಲ್ಲಿ ನಮಗೆ ಸಪೋರ್ಟ್ ಆಗಿ ಅವರೇನು ಬರುವುದಿಲ್ಲ. നമുക്ക് വേണ്ടി പ്രാർത്ഥിക്കുന്നവര് നാം കടന്നു പോകുന്ന സിറ്റുവേഷനിൽ നമ്മളെ സപ്പോർട്ട് ചെയ്യാൻ ನಮಗೆ ಆಲೋಚನೆ ಹೇಳುವವರು ಯಾರು ಸಹ ನಾವು ಕಷ್ಟದಲ್ಲಿ ಇರುವಾಗಲೂ ಸಹ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಸಹ ಬರುವುದಿಲ್ಲ. ആ സാഹചര്യത്തിൽ ഞാനും ദൈവവും മാത്രമേ കാണത്തുള്ളൂ. ಆ ಒಂದು ಸನ್ನಿವೇಶಗಳಲ್ಲಿ ಆ ಕಷ್ಟಗಳನ್ನು ಹಾದು ಹೋಗುವಂತ ವೇಳೆಯಲ್ಲಿ ನಾನು ಮತ್ತೆ ದೇವರು ಮಾತ್ರ ಇರುತ್ತೇವೆ. അദ്ദേഹത്തിന്റെ വ്യക്തിപരമായുള്ള ഒരു അനുഭവം എനിക്കറിയാം. അദ്ദേഹം എന്നോട് അത് വീണ്ടും ഷെയർ ചെയ്തു. ಅವರ ವೈಯಕ್ತಿಕವಾಗಿ ಇದ್ದಂತ ಕೆಲವೊಂದು ಅನುಭವವನ್ನು ಅವರು ನನ್ನ ಜೊತೆಲಿ ಹಂಚಿಕೊಂಡರು. താൻ ശുശ്രൂഷയ്ക്ക് ഇറങ്ങി, ಅವರು ಸೇವೆಗೋಸ್ಕರವಾಗಿ ಹೇಳಿದರು. ഇന്ന് ഈ നിമിഷങ്ങൾ വരെ നഷ്ടങ്ങൾ മാത്രമേ തന്റെ ലൈഫിൽ. ಇಲ್ಲಿಯವರೆಗೂ ಕೇವಲ ಅವರ ಜೀವಿತದಲ್ಲಿ ಖಾಲಿ ನಷ್ಟಗಳು ಮಾತ್ರವೇ ಇತ್ತು. അസാധാരണമായ ഒരു പ്രവാചകനാണ് അദ്ദേഹം. ಅಸಾಧಾರಣವಾದಂತ ಒಂದು ಪ್ರವಾದಿ ಆಗಿದ್ದಾರೆ ಅವರು. അദ്ദേഹത്തിന്റെ മാതാവ് നഷ്ടപ്പെട്ടു. ಅವರ ತಾಯಿಯವರನ್ನು ಕಳೆದುಕೊಂಡರು. തനിക്ക് തന്റെ മാതാവ് മാത്രമേ ഉള്ളായിരുന്നു. ಅವರಿಗೆ ಇದ್ದದ್ದು ಅವರ ತಾಯಿ ಮಾತ್ರ. ശ്രദ്ധിക്കണേ, ಗಮನಿಸಿರಿ. അതിനു മുമ്പ് ഒരുപാട് ദൂതുകൾ പ്രവാചകന്മാർ പറഞ്ഞിട്ടുണ്ട്. ಅದಕ್ಕಿಂತಲೂ ಮುಂಚೆ ಅನೇಕ ಆಲೋಚನೆಗಳನ್ನು ಪ್ರವಾದಿಗಳು ಅವರಿಗೋಸ್ಕರವಾಗಿ ಹೇಳಿದರು. ഇങ്ങനെ ഒരു ദൂത് അദ്ദേഹത്തോട് പറഞ്ഞില്ല. ಆದ್ರೆ ಇಲ್ಲಿಯವರೆಗೂ ಅಂತಹ ಆಲೋಚನೆಯನ್ನು ಯಾರು ಸಹ ಅವರಿಗೆ ಹೇಳಿರಲಿಲ್ಲ. അദ്ദേഹം എന്നോട് പറഞ്ഞത് ഇങ്ങനെയാണ്. ಆ ವ್ಯಕ್ತಿ ನನಗೆ ಹೇಳಿಕೊಂಡದ್ದು ಈ ರೀತಿಯಲ್ಲಿ, ഈ ദൂത് എന്നോട് പറഞ്ഞിരുന്നെങ്കിൽ, ಈ ಒಂದು ಆಲೋಚನೆಯನ್ನು ಯಾರಾದ್ರೂ ನನಗೆ ಹೇಳಿರುವುದಾದ್ರೆ, ഇന്ന് ഞാൻ ഈ നിൽക്കുന്ന പ്ലാറ്റ്ഫോമിൽ നിൽക്കാൻ സാധ്യത കുറവാണ്. ಇಲ್ಲಿ ಇರುವಂತ ಈ ವೇದಿಕೆಯ ಮೇಲೆ ನಾನು ನಿಲ್ಲಕ್ಕೆ ಸಾಧ್ಯತೆ ಇಲ್ಲ. ಕಾರಣ ആ ദൂത് കേട്ട് കഴിയുമ്പോൾ ഞാൻ പതുക്കെ പുറകിലേക്ക് പിന്മാറും. ಆ ಒಂದು ಆಲೋಚನೆಯನ್ನು ಕೇಳಿದ ಕೂಡಲೇ ನಾನು ಮುಂದಕ್ಕೆ ಹೋಗ್ತಾ ಇರಲಿಲ್ಲ, ಹಿಂಜಾರಿ ಹೋಗ್ತಾ ಇದ್ದೆ. എന്നാൽ പൗലോസിന്റെ മനോഭാവം നിങ്ങൾ ശ്രദ്ധിച്ചോ? ಆದ್ರೆ ಪೌಲನ ಮನೋಭಾವನೆಯನ್ನು ಗಮನಿಸಿರಿ. ബന്ധനങ്ങളും കഷ്ടങ്ങളും എന്നെ കാത്തിരിക്കുന്നു. ಬೇಡಿಗಳು ಸಂಕಟಗಳು ಮಾತ್ರ ಕಾದುಕೊಂಡಿದೆ. എന്നാൽ ഞാൻ എന്റെ നിയോഗത്തിൽ നിന്ന് പിന്മാറത്തില്ല. ഞാൻ മുൻപോട്ട് തന്നെ കുതിക്കും. ಆದ್ರೂ ಸಹ ನಾನು ನನ್ನ ಯೋಚನೆಯಿಂದ ಹಿಂಜಾರಿ ಹೋಗುವುದಿಲ್ಲ, ನಾನು ಮುಂದಕ್ಕೆ ಹೋಗುತ್ತೇನೆ. ഇന്ന് പകൽക്കാലം എത്ര പേര് സാറ്റിസ്ഫൈഡ് ആകും? ಈ ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ಆ ಒಂದು ದೇವರ ಆಲೋಚನೆಗೆ ಕೇಳುವುದರಲ್ಲಿ ತೃಪ್ತರಾಗಿರುತ್ತೀರಿ? ദൈവം പോസിറ്റീവ് പറഞ്ഞാലും നെഗറ്റീവ് പറഞ്ഞാലും ഞാൻ എന്റെ നിയോഗത്തിൽ നിന്ന് പിന്മാറത്തില്ലെന്ന് എത്ര തലമുറകൾക്ക് പറയാൻ കഴിയും? ದೇವರು ಪಾಸಿಟಿವ್ ಆಗಿಯೋ ಅಥವಾ ನೆಗೆಟಿವ್ ಆಗಿ ಏನಾದ್ರೂ ಹೇಳಿದ್ರು ಸಹ ದೇವರು ನನಗೆ ಕೊಟ್ಟಂತ ಯೋಚನೆಯಿಂದ ನಾನು ಯಾವ ಕಾರಣಕ್ಕೂ ಹಿಂಜಾರಿ ಹೋಗುವುದಿಲ್ಲ ಅಂತ ಎಷ್ಟು ಜನ ಈ ಬೆಳಗಿನ ವೇಳೆಯಲ್ಲಿ ಹೇಳುವವರಾಗಿರುತ್ತೀರಿ? പോസിറ്റീവ് ആയിട്ടുള്ള ദൂത് കേൾക്കുമ്പോൾ നമുക്ക് ഭയങ്കര സന്തോഷം. ಪಾಸಿಟಿವ್ ಆದಂತ ಆಲೋಚನೆಯನ್ನು ಕೇಳುವಾಗ ನಮಗೆ ಭಯಂಕರವಾದಂತ ಸಂತೋಷವು ಉದ್ವೇಗವು ಉಂಟಾಗುತ್ತದೆ. അപ്പോൾ നാം ദൈവസന്നിധിയിൽ കൂടുതൽ ಆಗ ನಾವು ದೇವರ ಸನ್ನಿಧಿಯಲ್ಲಿ ಹೆಚ್ಚಾಗಿ ಮುಂದಕ್ಕೆ ಬರ್ತಾ ಇರ್ತೇವೆ. എന്നാൽ ഇതിന്റെ നടുവിൽ, ಇದರ ಮಧ್ಯದಲ್ಲಿ നെഗറ്റീവ് ആയിട്ട് ഒരു ദൂത് വെളിപ്പെട്ടാൽ, ನೆಗೆಟಿವ್ ಆದಂತ ಒಂದು ಆಲೋಚನೆ ಪ್ರಕಟವಾದರೆ, നെഗറ്റീവ് ആയിട്ട് ഒരു സാഹചര്യം വെളിപ്പെട്ടാൽ, ನೆಗೆಟಿವ್ ಆದಂತ ಯಾವುದಾದರೂ ಸನ್ನಿವೇಶಗಳು ಪ್ರಕಟವಾದರೆ, അവിടെയാണ് വിവേക് ആരാണെന്നുള്ള കാര്യം മനസ്സിലാകുന്നത്. ಆಗ ಗೊತ್ತಾಗ್ತದೆ ವಿವೇಕ್ ಯಾರಾಗಿದ್ದಾರೆ ಅಂತ ಹೇಳಿ. വിവേകിന്റെ മുൻപിൽ ഒരു മറ വെളിപ്പെടും. ವಿವೇಕಿನ ಮುಂದೆ ಒಂದು ಮರ ಪ್ರಕಟವಾಗುತ್ತದೆ. വിവേക് മാറാൻ തുടങ്ങും. ವಿವೇಕ್ ಅವರು ಹಿಂಜಾರಿ ಹೋಗುತ್ತಾರೆ. ഇന്ന് പകൽക്കാലം അതുകൊണ്ടാ പ്രിയപ്പെട്ടവരെ, ಈ ಬೆಳಗಿನ ವೇಳೆ ಅದಕ್ಕೋಸ್ಕರ
ಕಾರಣಕ್ಕೋಸ್ಕರವಾಗಿ പലതും ദൈവം നമ്മളെ അറിയിക്കാത്ത ಅನೇಕ ವಿಷಯಗಳನ್ನು ದೇವರು ನಮಗೆ ತಿಳಿಯಪಡಿಸುವುದಿಲ್ಲ. കരമുയർത്തി കർത്താവിന് ഒരു നല്ല ആമേൻ പറഞ്ഞാട്ടെ. ಕರಗಳನ್ನು ಮೇಲಕ್ಕೆ ಮಾಡಿ ನಾವು ಒಳ್ಳೆ ರೀತಿಯಲ್ಲಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ഇവിടെ അപ്പോസ്തലൻ വിളിച്ചു പറയുന്നു, ಇಲ್ಲಿ ಅಪೊಸ್ತಲನು ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, ബന്ധനങ്ങളുണ്ട്, ಬಂಧನಗಳಿದೆ, കഷ്ടങ്ങളുണ്ട്, ಸಂಕಟಗಳಿದೆ, അതൊക്കെ അവിടെ തന്നെ ഉണ്ടെങ്കിലും ಅದೆಲ್ಲವೂ ಅಲ್ಲೇ ಇರುವುದಾದರೂ ಸಹ ഞാൻ മുൻപോട്ട് പോകുന്നു, ನಾನು ಮುಂದಕ್ಕೆ ಹೋಗುತ್ತೇನೆ. ഇന്ന് പകൽക്കാലം എനിക്ക് വേണ്ടി വെയിറ്റ് ചെയ്യുന്ന ചില പട്ടണങ്ങളുണ്ട്. ಈ ಬೆಳಗಿನ ವೇಳೆಯಲ್ಲಿ ನನಗೋಸ್ಕರವಾಗಿ ಕಾಯುತ್ತಿರುವಂತಹ ಕೆಲವೊಂದು ಪಟ್ಟಣಗಳಿದೆ. എന്റെ സാന്നിധ്യം കൊതിക്കുന്ന ചില ഭവനങ്ങളുണ്ട്. ನನ್ನ ಸಾನ್ನಿಧ್ಯವನ್ನು ಹಂಬಲಿಸುತ್ತಿರುವಂತಹ ಅನೇಕ ಕುಟುಂಬಗಳು ಕಾಯುತ್ತಾ ಇದೆ. എന്റെ ശബ്ദം കേൾക്കേണ്ട ചില വ്യക്തി ജീവിതങ്ങളുണ്ട്. ನನ್ನ ಶಬ್ದವನ್ನು ಕೇಳುವುದಕ್ಕೋಸ್ಕರವಾಗಿ ಅನೇಕ ಜನರು ಕಾಯುತ್ತಿದ್ದಾರೆ. ഇന്ന് പകൽക്കാലം അങ്ങനെ ഒരു തലമുറയെ പുറത്തെടുക്കുവാൻ ಈ ಬೆಳಗಿನ ವೇಳೆ ಅಂತ ಒಂದು ಸಂತತಿಯನ್ನು ಹೊರಗೆ ತೆಗೆಯುವುದಕ್ಕೋಸ್ಕರವಾಗಿ ഞാൻ മുൻപോട്ട് കുതിക്കുന്നു. ನಾನು ಮುಂದಕ್ಕೆ ನಾನು ಹೋಗುತ್ತಾ ಇದ್ದೇನೆ. കാരണം ഞാൻ ആത്മാവിനാൽ ബന്ധിക്കപ്പെട്ടവനാണ്. ಕಾರಣವೇನೆಂದರೆ ನಾನು ಆತ್ಮನಿಂದ ಬಂಧಿಸಲ್ಪಟ್ಟವನಾಗಿರುತ್ತೇನೆ. ആത്മാവിൽ ബന്ധിക്കപ്പെട്ടവനാണോ നീ? ಆತ್ಮನಿಂದ ಬಂಧಿಸಲ್ಪಟ್ಟ ವ್ಯಕ್ತಿ ಆಗಿರುವುದಾದರೆ നിന്റെ ജീവിതത്തിൽ ഉണ്ടാകുന്ന കഷ്ടതകൾക്ക്, ನಿನ್ನ ಜೀವಿತದಲ್ಲಿ ಆಗುವ ಕಷ್ಟಗಳಿಗೆ, ಪ್ರಯಾಸಗಳಿಗೆ, ರೋಗಗಳಿಗೆ ആത്മാവ് ഉത്തരവാദിത്തം പറയും. ಆತ್ಮನು ಉತ್ತರವನ್ನು ಕೊಡುವವನಾಗಿರುತ್ತಾನೆ. എങ്ങനെ ആത്മാവ് ഉത്തരവാദിത്തം പറയുന്നേ? ಯಾವ ರೀತಿಯಲ್ಲಿ ಆ ಒಂದು ಆತ್ಮನು ಉತ್ತರವನ್ನು ಕೊಡುವವನಾಗಿರುತ್ತಾನೆ, ಜವಾಬ್ದಾರಿ ತೆಗೆದುಕೊಳ್ಳುತ್ತಾನೆ. നഷ്ടങ്ങൾ ഒരുപക്ഷെ നിന്റെ 1-2 ವರ್ಷത്തെ നഷ്ടപ്പെടുത്തിയെന്നിരിക്കും. ನಷ್ಟಗಳು 1-2-3 ವರ್ಷಗಳು ನಿನ್ನ ಜೀವಿತದಲ್ಲಿ ನಷ್ಟಗಳನ್ನು ಸಂಭವಿಸಿರಬಹುದು. രോഗങ്ങൾ നിന്റെ 1-2 ವರ್ಷത്തെ നഷ്ടപ്പെടുത്തിയെന്നിരിക്കും. ರೋಗಗಳು ನಿನಗೆ ಬಂದು 2-3 ವರ್ಷಗಳು ನಿನಗೆ ನಷ್ಟಪಡಿಸಿರಬಹುದು. എന്നാൽ ആത്മാവ് നിന്റെ മേൽ അതിന്റെ ഉത്തരവാദിത്തം വെളിപ്പെടുത്തുന്നത്, ಆತ್ಮನು ಆತನ ಆ ಒಂದು ಹಕ್ಕನ್ನು ನಿನ್ನ ಮೇಲೆ ಚಲಾಯಿಸುವಾಗ, ഒരു കാലഘട്ടം നിനക്ക് മുമ്പിൽ ഓപ്പൺ ആക്കിയ, ಒಂದು ಕಾಲಘಟ್ಟವನ್ನು ದೇವರು ನಿನಗೋಸ್ಕರವಾಗಿ ತೆರೆಯುವಾಗ, ഇന്ന് പകൽക്കാലം നിനക്ക് മുമ്പിൽ സീസൺ അല്ല തുറക്കുന്നത്, ಈ ಬೆಳಗಿನ ವೇಳೆಯಲ್ಲಿ ನಿನ್ನ ಮುಂದೆ ಸೀಸನ್ಗಳೆಲ್ಲ ಪ್ರಕಟವಾಗಿ ತೆರೆಯುವಂತದ್ದು ഒരു കാലഘട്ടം, ಒಂದು ಕಾಲಘಟ್ಟವಾಗಿದೆ, ഒരു യുഗം, ಒಂದು ಯುಗವಾಗಿದೆ. അടുത്ത തലമുറകൾക്ക് ಇನ್ನೊಂದು ಸಂತತಿಗೆ പറയത്തക്ക വിധത്തിൽ ಹೇಳುವ ರೀತಿಯಲ್ಲಿ ഞങ്ങളുടെ തലമുറയിൽ ഇങ്ങനെ ഒരാൾ ഉണ്ടായിരുന്നു, ನಮ್ಮ ಸಂತತಿಯಲ್ಲಿ ಈ ರೀತಿಯಲ್ಲಿ ಇದ್ದರು, ഞങ്ങളുടെ തലമുറയിൽ ഇങ്ങനെ ഒരു അമ്മച്ചി ഉണ്ടായിരുന്നു, ನಮ್ಮ ಸಂತತಿಯಲ್ಲಿ ಈ ರೀತಿಯ ತಾಯಿ ಇದ್ದರು, ഒരു അപ്പച്ചൻ ഉണ്ടായിരുന്നു, ಒಂದು ತಂದೆ ಇದ್ದರು എന്ന് പറയത്തക്ക വിധത്തിൽ ಆ ರೀತಿಯಲ್ಲಿ ಹೇಳುವ ರೀತಿಯಲ್ಲಿ തലമുറകൾ നീണ്ടു നിൽക്കുന്ന ഒരു യുഗം, ಆದ್ರೆ ಸಂತತಿಗಳು ಎದ್ದು ಬರುವಂತ ಒಂದು ಯುಗ ദൈവം നിനക്ക് മുമ്പിൽ തുറക്കും. ದೇವರು ನಿನಗೋಸ್ಕರವಾಗಿ ತೆರೆದು ಕೊಡುವವನಾಗಿರುತ್ತಾನೆ. പകൽക്കാലം ദൈവിക സ്തുതിയിൽ സന്തോഷിക്കുക, ಈ ಬೆಳಗಿನ ವೇಳೆಯಲ್ಲಿ ದೇವರು ಕೊಡುವಂತ ಆಲೋಚನೆಗಳಲ್ಲಿ ಸಂತೋಷ ಪಡುವ ಪ್ರಿಯರೇ, വിശ്വസിക്കുക, ನಂಬೋಣ, ആമേൻ പറയുക, ಆಮೇನ್ ಹೇಳೋಣ. പകൽക്കാലം ചുവട് വെച്ച് കയറുക. ಈ ಬೆಳಗಿನ ವೇಳೆಯಲ್ಲಿ ನಾವೆಲ್ಲರೂ ಸಹ ಒಂದು ಉದ್ವೇಗವುಳ್ಳವರಾಗಿ ಹೆಜ್ಜೆ ಇಡೋಣ. ಹಲ್ಲೆಲೂಯಾ, ആമേൻ, ಆಮೇನ್, ആമേൻ, ಆಮೇನ್. പൗലോസ് പറയാ, ഇതൊക്കെ ആത്മാവ് പറയുന്നതല്ല, ഞാൻ ഒന്നും അറിയുന്നില്ല. ಅಂದ್ರೆ ಪೌಲನು ಹೇಳುತ್ತಿದ್ದಾನೆ, ಆತ್ಮನ ಇದೆಲ್ಲವನ್ನು ನನಗೆ ತಿಳಿಯಪಡಿಸಿದ್ದಾನೆ, ನಂತರವಾಗಿ ಏನು ಸಂಭವಿಸುತ್ತದೆ ನನಗೆ ಗೊತ್ತಿಲ್ಲ. ഇതിന്റെയൊക്കെ ആഴം അറിഞ്ഞിരുന്നെങ്കിൽ പൗലോസ് അപ്പോസ്തലൻ മുൻപോട്ട് ಈ കുതിക്കത്തില്ലായിരുന്നു. ರೀತಿಯಲ್ಲಿ ಆಳದಲ್ಲಿ ಇದೆ ಅಂತ ಹೇಳಿ ಅವನಿಗೆ ತಿಳಿಯಪಡಿಸಿದ್ರೆ ಪೌಲನು ಮುಂದಕ್ಕೆ ಜಿಗಿಯುತ್ತಿರಲಿಲ್ಲ. കാരണം ഇതിന്റെയൊക്കെ പിൻപിൽ ഈ ദൂത് വെളിപ്പെട്ടാൽ ഇവന്റെ അകത്ത് ഭയം കയറും, ഭയം. ಅಂದ್ರೆ ಈ ಒಂದು ಆಲೋಚನೆಗಳನ್ನು ಮೊದಲೇ ಪ್ರಕಟಪಡಿಸಿರುವುದಾದ್ರೆ ಅವನ ಹೃದಯದಲ್ಲಿ ಭಯವು ಸಂಭವಿಸುತ್ತಾ ಇತ್ತು. എന്നാൽ ഇന്ന് പകൽക്കാലം ആ ഭയത്തെ തോൽപ്പിച്ച ഒരു ശക്തി ഈ ಬೆಳಗಿನ അകത്ത് ദൈവം സെറ്റ് ചെയ്തു. ಈ ಬೆಳಗಿನ ವೇಳೆಯಲ್ಲಿ ಆ ಒಂದು ಪೌಲನ ಭಯವನ್ನು ತೆಗೆದುಹಾಕಿದಂತ ಒಂದು ದೈವಿಕವಾದಂತ ಶಕ್ತಿ ಅವನ ಒಳಗಡೆ ದೇವರಿಟ್ಟನು. പകൽക്കാലം ദൈവം ചിലതിന്റെ അകത്തു നിന്ന് ഭയത്തെ പുറത്താക്കുന്ന പകല. ಈ ಬೆಳಗಿನ ವೇಳೆಯಲ್ಲಿ ದೇವರು ಕೆಲವೊಬ್ಬರ ಜೀವಿತದಿಂದ ಭಯವನ್ನು ತೆಗೆದುಹಾಕುವಂತ ಬೆಳಗ್ಗೆ ಆಗಿರುತ್ತದೆ. എത്ര പേർ അത് വിശ്വസിക്കുന്നുണ്ട്? ಎಷ್ಟು ಜನ ಅದನ್ನು ನಂಬುತ್ತೀರಿ? എത്ര പേർ അത് പ്രാർത്ഥിക്കുന്നുണ്ട്? ಎಷ್ಟು ಜನ ಅದಕ್ಕೆ ಪ್ರಾರ್ಥಿಸುತ್ತೀರಿ? ആത്മാവിന്റെ ശക്തി എന്റെ മേലൊന്ന് വെളിപ്പെടുത്തണമെന്ന് എത്ര പേര് പ്രാർത്ഥിക്കുന്നു? ಆತ್ಮನ ಶಕ್ತಿಯನ್ನು ದೇವರೇ ನನ್ನ ಮೇಲೆ ಪ್ರಕಟಪಡಿಸು ಅಂತ ಎಷ್ಟು ಜನ ನೀವು ಪ್ರಾರ್ಥಿಸುತ್ತೀರಿ? വേഗത്തിൽ ഞാൻ മുൻപോട്ട് പോകുന്നു. ವೇಗವಾಗಿ ನಾನು ಮುಂದಕ್ಕೆ ಹೋಗುತ್ತೇನೆ. പഴയ നിയമത്തിൽ നിന്ന് 2 ചെറുപ്പക്കാരെ ഞാൻ പരിചയപ്പെടുത്താൻ ಹಳೆ ಒಡಂಬಡಿಕೆಯಲ್ಲಿರುವಂತಹ 2 ವ್ಯಕ್ತಿಗಳನ್ನು ನಾನು ಪರಿಚಯಪಡಿಸಲು ಇಷ್ಟಪಡುತ್ತೇನೆ. ശ്രദ്ധിക്കണേ പ്രിയപ്പെട്ടവരെ, ಗಮನಿಸಿರಿ. മോശയോട് ദൈവം പറയുന്നു, ദേശം ഒറ്റു നോക്കുവാൻ 12 ഗോത്രത്തിൽ നിന്ന് 12 പേരെ എഴുന്നേൽപ്പിക്കും. ಮೋಶೆಗೆ ದೇವರ ಪ್ರಕಾರವಾಗಿ ಹೇಳುತ್ತಾನೆ, ದೇಶವನ್ನು ನೋಡುವುದಕ್ಕೋಸ್ಕರವಾಗಿ 12 ಕುಲಗಳಿಂದ ಒಂದೊಂದು ವ್ಯಕ್ತಿಗಳನ್ನು ಆರಿಸಿಕೊ ಅಂತ ಹೇಳಿ. ദൈവത്തിന്റെ നിർദ്ദേശപ്രകാരം 12 പേരെ ഓരോ ഗോത്രത്തിൽ നിന്ന് തിരഞ്ഞെടുത്തു. ದೇವರ ಆಲೋಚನೆ ಮೇರೆಗೆ ಆತನು ಗೋತ್ರಗಳಿಂದ ಒಬ್ಬೊಬ್ಬರಾಗಿ ಆತನು ಆರಿಸಿಕೊಂಡನು. അവർക്ക് മുമ്പിൽ ഒരു കമ്മീഷൻ കൊടുത്തു. ಅವರ ಮುಂದೆ ಒಂದು ಆಜ್ಞೆಯನ್ನು ಆಜ್ಞಾಪಿಸಿದನು. അവർ പോയി, ಅವರು ಹೋದರು, ಅವರು ಹೋದರು, ദേശം ಒಚ್ಚು നോക്കി, ದೇಶವನ್ನೆಲ್ಲ ಅವರು ಸಂಚರಿಸಿ ನೋಡಿದರು. പറഞ്ഞതുപോലെ തന്നെ അവർ മടങ്ങി വന്നു. ಹೇಳಿದ ಹಾಗೆ ಅವರು ಹಿಂತಿರುಗಿ ಬಂದರು. മടങ്ങി വന്നപ്പോ ಹಿಂತಿರುಗಿ ಬಂದಾಗ ഏകദേശം 40 ദിവസത്തെ ആ ഒരു ഡ്യൂട്ടി ആയിരുന്നു അവരുടെ മേൽ. 40 ದಿನದ ಆ ಒಂದು ಕೆಲಸವಾಗಿತ್ತು ಅವರು ಸಂಚರಿಸಿ ನೋಡಿದ ವಿಷಯ. അവരുടെ ആ ഉത്തരവാദിത്തം കഴിഞ്ഞ് അവർ മടങ്ങി വന്നപ്പോ ಅವರ ಜವಾಬ್ದಾರಿಯನ್ನು ಮುಗಿಸಿ ಅವರು ಹಿಂತಿರುಗಿ ಬಂದಾಗ
ചിലർ അതിന് വിപരീതമായിട്ട് പറയാൻ തുടങ്ങി, റിപ്പോർട്ട് അവതരിപ്പിക്കാൻ തുടങ്ങി. ಕೆಲವೊಬ್ಬರು ಅದಕ್ಕೆ ವಿರುದ್ಧವಾಗಿ ಹೇಳುವುದಕ್ಕೆ ಪ್ರಾರಂಭಿಸಿದರು. എന്തിനാ ഇവരെ അയച്ചേ? ಏನಂತ ಯಾವುದಕ್ಕಾಗಿ ಅವರನ್ನು ಕಳಿಸಿದ್ದು? ദേശത്തിന്റെ സ്വഭാവം എന്താണെന്നറിയാൻ. ದೇಶದ ಸ್ವಭಾವ ಏನಾಗಿದೆ? മനുഷ്യരുടെ സ്വഭാവം എന്താണെന്നറിയാൻ. ಮನುಷ್ಯರ ಸ್ವಭಾವ ಏನಾಗಿದೆ? ദേശം പുഷ്ടിയുള്ളതാണോന്നറിയാൻ. ದೇಶವು ಪುಷ್ಟಿಯಾಗಿದೆಯೋ ಇಲ್ವೋ ಅಂತ ಹೇಳಿ ತಿಳಿಸುವುದಕ್ಕೋಸ್ಕರವಾಗಿ, പട്ടണത്തിന്റെ സ്വഭാവം എന്താണെന്നറിയാൻ, ಪಟ್ಟಣದ ಸ್ವಭಾವಗಳನ್ನ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ, അത് പാളയങ്ങളാണോ കോട്ടകളാണോ എന്നൊക്കെ ಅದು അറിയാൻ. ಪಾಳೆಯಗಳಾಗಿದೆಯಾ ಅಥವಾ ಅದು ಕೋಟೆ ಕೊತ್ತಲ ಉಳ್ಳದಾಗಿದೆಯಾ ಅಂತ ಹೇಳಿ ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ഇവർ ചെന്നു കണ്ടു, ಇವರು ಹೋದರು, ನೋಡಿದ್ರು, പറഞ്ഞതുപോലെയൊക്കെ ചെയ്തു മടങ്ങി വന്നു. ಹೇಳಿದ ಪ್ರಕಾರವಾಗಿ ಎಲ್ಲಾ ಕಡೆಗಳಲ್ಲಿ ನೋಡಿದರು, ನಂತರವಾಗಿ ಅವರು ಹಿಂತಿರುಗಿ ಬಂದರು. എന്നാൽ കൂട്ടത്തിൽ 10 പേര്, ಆದರೆ ಕೂಟದಲ್ಲಿ 10 ಜನ നെഗറ്റീവ് ആയിട്ടുള്ള ദൂതുകൾ അല്ലെങ്കിൽ റിപ്പോർട്ടുകൾ അവിടെ കൈമാറി. ನೆಗೆಟಿವ್ ಆದಂತಹ ರಿಪೋರ್ಟ್ ಅನ್ನು ಅಲ್ಲಿ ತೆಗೆದುಕೊಂಡು ಬಂದು ವರದಿಸಿದರು. അതിനകത്ത് 2 ചെറുപ്പക്കാരുണ്ട്. ಆದ್ರೆ ಅದರಲ್ಲಿ ಇಬ್ಬರು ಯೌವನಸ್ಥರಿದ್ದಾರೆ. അവർ വ്യത്യസ്തരാ. ಅವರು ಸ್ವಲ್ಪ ವ್ಯತ್ಯಸ್ತರಾಗಿದ್ದಾರೆ. പ്രിയപ്പെട്ടവരെ, ಗಮನಿಸಿರಿ, ഈ 12 പേരിൽ 10 പേര് എന്നിട്ട് 12 ಜನರಲ್ಲಿ ಈ 10 ಜನರು പറയുന്നു, ಅವರು ಹೇಳುತ್ತಿದ್ದಾರೆ, അവിടെ മല്ലന്മാര് മാത്രമേ ഉള്ളൂ, ಅಲ್ಲಿ ದೊಡ್ಡ ದೊಡ್ಡ ಜನರು ಮಾತ್ರವೇ ಇರುವಂತದ್ದು, അവരുടെ മുമ്പിൽ ഞങ്ങൾ വെട്ടിക്കിളികളെ പോലെ. ಅವರ ಮುಂದೆ ನಾವೆಲ್ಲರೂ ಸಹ ಚಿಕ್ಕ ಚಿಕ್ಕ ಮಿಡತೆಗಳಾಗಿದ್ದೇವೆ. ഇതാരാ പറയുന്നേ? ಇದು ಯಾರು ಹೇಳ್ತಾ ಇರುವಂತದ್ದು? അവരാണ് ഇവരെ കുറിച്ച് റിപ്പോർട്ട് പറഞ്ഞേ? ಅವರು ಇವರ ಕುರಿತಾದಂಗೆ ರಿಪೋರ್ಟ್ ಹೇಳ್ತಾ ಇದ್ದಾರಾ? അല്ലല്ലല്ല, ಇಲ್ಲ 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 ಇಲ್ಲ. ദൈവത്തിന്റെ സന്നിധിയിൽ നിൽക്കുന്നവൻ, ದೇವರ ಸನ್ನಿಧಾನದಲ್ಲಿ ಇರುವವರು, ദൈവിക അഭിഷേകമുള്ളവൻ, ದೇವರ ಅಭಿಷೇಕ ಇರುವವರು, വാഗ്ദത്തമുള്ളവൻ, ವಾಗ್ದಾನ ಇರುವವರು, അവൻ പറയുന്നു, ಅವರು ಹೇಳುತ್ತಿದ್ದಾರೆ, അയ്യോ ആ പട്ടണത്തിൽ പോകാൻ പറ്റത്തില്ല, ಅಯ್ಯೋ ಆ ಪಟ್ಟಣಕ್ಕೆ ಹೋಗಲು ಸಾಧ್ಯವಿಲ್ಲ, ഓ അവിടെ ഭയങ്കര സുവിശേഷത്തിന് യാതൊരു സാധ്യതയുമില്ല, ಅಲ್ಲಿ ಹೋಗಿ ಸುವಾರ್ತೆ ಸಾರಬೇಕು ಅಂತ ಸಾರುವಂತ ಯಾವುದೇ ರೀತಿಯ ಸನ್ನಿವೇಶಗಳು ಇಲ್ವೇ ಇಲ್ಲ, അവിടെ നമുക്കൊരു മീറ്റിംഗ് നടത്താൻ കഴിയത്തില്ല, ಅಲ್ಲಿ ಯಾವುದೇ ರೀತಿಯ ಮೀಟಿಂಗ್ ಗಳನ್ನು ಏರ್ಪಡಿಸಿಕೊಳ್ಳಲು ಸಾಧ್ಯವಿಲ್ಲ. കാരണം ആ പട്ടണത്തിന്റെ അധികാരി ഇതിനെതിരാ. ಕಾರಣವೇನೆಂದರೆ ಆ ಒಂದು ಪಟ್ಟಣದ ಅಧಿಕಾರಿ ಇದಕ್ಕೆ ವಿರುದ್ಧವಾಗಿದ್ದಾರೆ. അങ്ങനെ ഓരോ കാര്യങ്ങൾ പറഞ്ഞു പറഞ്ഞു പറഞ്ഞ് ഈ മറ്റു 10 പേര് അങ്ങ് മാറാൻ തുടങ്ങി. ಹಾಗೆ ಒಂದೊಂದು ಕಾರ್ಯಗಳನ್ನು ಹೇಳಿ 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 10 ಜನರಿಗೆ ಹಿಂದಕ್ಕೆ ಹಿಂಜಾರಿ ಹೋದರು. 10 പേരുടെ റിപ്പോർട്ട്, ಈ 10 ಜನರ ಒಂದು ರಿಪೋರ್ಟ್ ഒരു തലമുറയെ ദൈവത്തോട് മറുതലിക്കുവാൻ തക്കവണ്ണം പ്രേരിപ്പിച്ചു. ಒಂದು ಸಂತತಿಯೇ ದೇವರನ್ನು ಇಲ್ಲ, ದೇವರೇ ಇಲ್ಲ ಅಂತ ಹೇಳಿ ದೇವರ ಮೇಲೆ ದೂಷಿಸುವಂತ ರೀತಿಯಲ್ಲಿ ಮಾರ್ಪಡಿಸಿತು. അവർ ദൈവത്തിന്റെ എതിരെ സംസാരിക്കാൻ തുടങ്ങി. ಅವರು ದೇವರಿಗೆ ವಿರುದ್ಧವಾಗಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. മോശയോട് പറയാം, ಮೋಶೆಗೆ മിസ്രൈം മതിയായിരുന്നു. ಅಯ್ಯೋ ಮೋಶೆ ನೋಡಿ ಈ ಪ್ರಕಾರವಾಗಿ ಹೇಳ್ತಾರೆ, ಅಯ್ಯೋ ನಮ್ಗೆ ಐಗುಪ್ತವೇ ಇದ್ದಿದೆ ಎಷ್ಟೋ ಒಳ್ಳೆದಾಗಿತ್ತು. ചിലര് പറയോ പഴയ വിശ്വാസത്തിൽ തന്നെ അങ്ങ് നിന്നാ മതിയായിരുന്നു. ಅನೇಕರು ಈ ಪ್ರಕಾರವಾಗಿ ಹೇಳಿ, ಕೆಲವು ಕಷ್ಟಗಳು, ನೋವುಗಳು, ವೇದನೆಗಳು ಬಂದಗಳು, ಅಯ್ಯೋ ನಾ ಹಳೇ ಜೀವಿತವೇ ಚೆನ್ನಾಗಿತ್ತು, അയ്യോ അബദ്ധമായി പോയല്ലോ, ಅಯ್ಯೋ ಏನೋ ಕಷ್ಟ ಸಂಭವಿಸಿದಲ್ಲ. ഇത് ഏതിന്റെ ബേസിലാ പറയുന്നേ? ಇದು ಯಾವ ಬೇಸಲ್ಲಿ ಹೇಳ್ತಾ ಇರುವಂತದ್ದು? ഒരു നെഗറ്റീവ് റിപ്പോർട്ട്. ಇದೊಂದು ನೆಗೆಟಿವ್ ರಿಪೋರ್ಟ್ ಅನ್ನು ಅವರು ಹೇಳುತ್ತಾ ಇದ್ದಾರೆ. എന്നാൽ ഈ പ്രതികൂല സാഹചര്യത്തിന്റെ നടുവിൽ ಈ ಒಂದು ಕಷ್ಟದ ಅನುಭವಗಳ ಮಧ್ಯದಲ್ಲಿಯೂ ಸಹ ഒരു ചെറുപ്പക്കാരൻ എഴുന്നേറ്റ് നിന്ന് ಒಂದು ಯೌವನಸ್ಥರು ಎದ್ದು ನಿಂತುಕೊಂಡು അവൻ ആ ബാക്കിയുള്ള 10 പേരെ ശാസിച്ചു. 10 ಜನರನ್ನು ಅಲ್ಲಿ ಗದರಿಸಿದನ್ನು ನಾವು ನೋಡುತ್ತೇವೆ. ഇംഗ്ലീഷിൽ പറഞ്ഞിരിക്കുന്നത് നിശ്ചലമാക്കിയെന്ന. ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾವು ನೋಡುತ್ತೇವೆ, ಆತನು ಅವನನ್ನು ಗದರಿಸಿದನು. നിശ്ചലമാക്കി എന്ന് പറഞ്ഞാൽ പ്രവർത്തനരഹിതമാക്കി കളഞ്ഞു. ಅಂದ್ರೆ ಕೆಲವೊಂದು ಕಾರ್ಯಗಳನ್ನು ಆತನು ಇಲ್ಲದಾಗಿ ಅಲ್ಲಿ ಮಾರ್ಪಡಿಸಿದನು. ഇന്ന് പകൽക്കാലം ಈ ಬೆಳಗಿನ ವೇಳೆಯಲ್ಲಿ കൂട്ടത്തിലുള്ള പലരും നെഗറ്റീവ് ദൂതുകൾ പറയുമ്പോൾ, ಕೂಟದಲ್ಲಿರುವಂತಹ ಅನೇಕರು ನಿನ್ನ ಕುರಿತು ನೆಗೆಟಿವ್ ಆದಂತ ಮಾತುಗಳನ್ನು ಹೇಳುವಾಗ, നെഗറ്റീവ് റിപ്പോർട്ടുകൾ കൊടുക്കുമ്പോൾ, ನೆಗೆಟಿವ್ ಆದಂತ ರಿಪೋರ್ಟ್ಗಳನ್ನು ನಿನಗೆ ಹೇಳುವಾಗ, നിനക്ക് പോസിറ്റീവ് ദൂത് കൊടുക്കാൻ തയ്യാറാണോ? ನಿನಗೆ ಪಾಸಿಟಿವ್ ಆದಂತಹ ಆಲೋಚನೆ ಕೊಡೋದಕ್ಕೆ ನೀ ಸಿದ್ಧನಾಗಿದೆಯಾ? പോസിറ്റീവ് റിപ്പോർട്ട് കൊടുക്കാൻ തയ്യാറാണോ? ಪಾಸಿಟಿವ್ ಆದಂತ ರಿಪೋರ್ಟ್ ಅನ್ನು ಕೊಡೋದಕ್ಕೆ ನೀ ಸಿದ್ಧನಾಗಿದೆಯಾ? അടുത്ത അധ്യായത്തിൽ ദൈവം നിന്റെ പേരിനെ മാറ്റും. ನಂತರದ ಅಧ್ಯಾಯಗಳಲ್ಲಿ ದೇವರು ನಿನ್ನ ಹೆಸರನ್ನೇ ಆತನು ಬದಲಾಯಿಸುತ್ತಾನೆ. അടുത്ത അധ്യായങ്ങൾ കഴിയുമ്പോൾ ദൈവം നിനക്ക് വേണ്ടി ഒരു ഓഹരിയെ കൈമാറും. ಅಂದ್ರೆ ಬರುವಂತ ಅಧ್ಯಾಯಗಳಲ್ಲಿ ದೇವರು ನಿನಗೋಸ್ಕರವಾಗಿ ಕೆಲವೊಂದು ಆ ಒಂದು ಕೋರಿಕೆಗಳನ್ನು ಕೊಡುವವನಾಗಿರುತ್ತಾನೆ. അടുത്ത അധ്യായത്തിലേക്ക് വരുമ്പോൾ, ಬರುವಂತ ಒಂದು ಅಧ್ಯಾಯಗಳಿಗೆ ಬರುವಾಗ ദൈവം ആ ചെറുപ്പക്കാരനെ കുറിച്ച് പറയുന്ന ഒരു സാക്ഷ്യമുണ്ട്. ದೇವರು ಆ ಒಂದು ಯೌವನಸ್ಥನ ಕುರಿತು ಸಾಕ್ಷಿಯನ್ನು ಅಲ್ಲಿ ಹೇಳುತ್ತಿದ್ದಾನೆ. എന്റെ ദാസനായ കാലേബോ, ನನ್ನ ದಾಸನಾದಂತ ಕಾಲೇಬನು, അവൻ മറ്റൊരു സ്വഭാവമുള്ളവനായിരുന്നു. ಆತನು ಇನ್ನೊಂದು ರೀತಿಯಾದಂತ ಸ್ವಭಾವವುಳ್ಳವನಾಗಿದ್ದಾನೆ. ഇംഗ്ലീഷിൽ പറഞ്ഞിരിക്കുന്നത്, ಆ ಇಂಗ್ಲಿಷಿನಲ್ಲಿ, ಆಂಗ್ಲದಲ್ಲಿ ನಾವು ಈ ರೀತಿಯಲ್ಲಿ ನೋಡುತ್ತೇವೆ, അവന് മറ്റൊരു സ്പിരിറ്റ് ഉണ്ടെന്ന്, മറ്റൊരു ആത്മാവുണ്ടെന്ന്. ಆತನಿಗೆ ಬೇರೆ ಒಂದು ಆತ್ಮವಿದೆ ಅಂತೇಳಿ. ഇന്ന് പകൽക്കാലം നിന്നെയും മറ്റുള്ളവരെയും വ്യത്യസ്തമാക്കുന്നത് എന്താണെന്ന് അറിയാമോ? ಅದೇ ದೇವರು ನಿನಗೂ ಇನ್ನೊಬ್ಬರಿಗೂ ವ್ಯತ್ಯಾಸವನ್ನು ಮಾಡುವಂತದ್ದು ಯಾಕೆ ಗೊತ್ತುಂಟಾ? അവരുടെ മേലില്ലാത്തൊരു ആത്മാവിന്റെ ശക്തി നിന്റെ മേലുണ്ട്. ಅವರ ಮೇಲೆ ಇಲ್ಲದೆ ಇರುವಂತ ಆತ್ಮನ ಶಕ್ತಿ ನಿನ್ನ ಮೇಲೆ ಇದೆ. അയ്യോ എന്താ കാലേബേ നീ മാത്രം ഇങ്ങനെ പോസിറ്റീവ് ആയിട്ട് പറയുന്നേ? ಯಾಕೆ ಕಾಲೇಬನೇ ನೀನು ಮಾತ್ರ ಪಾಸಿಟಿವ್ ಆದಂತ ಮಾತುಗಳನ್ನೇ ಹೇಳ್ತಾ ಇದೀಯಾ? കാലേബ് പറയും, ಕಾಲೇಬನ ಈ ಪ್ರಕಾರವಾಗಿ ಹೇಳ್ತಾನೆ, പകർന്ന ഒരു ആത്മാവുണ്ട്, ನನ್ನ ಮೇಲೆ ಹಾಕಿರುವಂತ ಒಂದು ಆತ್ಮನಿದ್ದಾನೆ. ആ ആത്മ
ആത്മാവിനാൽ ഞാൻ കാണുന്നത് ಆ ಆತ್ಮನಿಂದ ನಾನು ನೋಡುವುದೇನೆಂದರೆ ദേശത്തിന്റെ വെല്ലുവിളിയല്ല, ದೇಶದ ಒಂದು ದೂರುಗಳನ್ನಲ್ಲ, പ്രതികൂലമല്ല, ದೇಶದಲ್ಲಿರುವ ಕಷ್ಟಗಳನ್ನಲ್ಲ, പ്രതിസന്ധിയല്ല, ಆ ಒಂದು ಕಷ್ಟಗಳನ್ನಲ್ಲ, ನೋವುಗಳನ್ನಲ್ಲ, മല്ലന്മാരെയല്ല, ದೊಡ್ಡ ದೊಡ್ಡ ಆ ಒಂದು ಜನರನ್ನಲ್ಲ. ഞാൻ കാണുന്ന ദേശത്തിൽ മറഞ്ഞിരിക്കുന്ന നന്മയാ. ನಾನು ಕಾಣುತ್ತಾ ಇರುವಂತದ್ದು ದೇಶದಲ್ಲಿ ಅಡಗಿರುವಂತ ಮರೆಯಾಗಿರುವಂತ ಆಶೀರ್ವಾದಗಳನ್ನು. ഇന്ന് പകൽക്കാലം പട്ടണത്തിനകത്ത് നിനക്ക് എതിരുകൾ ഉയർന്നോട്ടെ. ಈ ಬೆಳಗಿನ ವೇಳೆಯಲ್ಲಿ ಪಟ್ಟಣಗಳಲ್ಲಿ ಎಷ್ಟೇ ದೂಷಣೆಗಳು ಎಷ್ಟೇ ವಿರೋಧಗಳನ್ನು ಎದ್ದೇಳಲಿ, അധികാരങ്ങളും അധികാരികളും നിനക്കെതിരായിക്കൊള്ളട്ടെ, ಅಧಿಕಾರಿಗಳು ನಿನಗೆ ವಿರುದ್ಧವಾಗಿ ಎದ್ದೇಳಲಿ. എന്നാൽ ആത്മാവിനാൽ ബന്ധിക്കപ്പെട്ടവനാണോ നീ? ಆದರೆ ಆತ್ಮನಿಂದ ಬಂಧಿಸಲ್ಪಟ್ಟಂತ ವ್ಯಕ್ತಿ ನೀನಾಗಿರುವುದಾದರೆ, ആത്മാവിനാൽ ബന്ധിക്കപ്പെട്ട ഒരു കൂട്ടമാണോ നിന്റെ സഭ? ಆತ್ಮನಿಂದ ಬಂಧಿಸಲ್ಪಟ್ಟಂತ ಆತ್ಮನಿಂದ ನಡೆಸಲ್ಪಟ್ಟಂತ ಕೂಟ ಜನರು ನೀವಾಗಿರುವುದಾದರೆ, പകൽക്കാലം നിങ്ങൾ ചിലതിനെ പിടിക്കൂ. ಈ ಬೆಳಗಿನ ವೇಳೆ ನೀವು ಕೆಲವೊಂದನ್ನು ಹಿಡಿದುಕೊಳ್ಳುತ್ತೀರಿ. ഇന്ന് പകൽക്കാലം അത് വിശ്വസിക്കുന്നവർ എത്ര പേര് ഇതിന്റെ നടുവിലുണ്ട്? ಈ ಬೆಳಗಿನ ವೇಳೆಯಲ್ಲಿ ಇದನ್ನು ನಮ್ಮವರು ಎಷ್ಟು ಜನ ಈ ಬೆಳಗಿನ ವೇಳೆಯಲ್ಲಿ ಎಲ್ಲಿದ್ದೀರಿ? കരമടിച്ച് ദൈവത്തിന് ആമേൻ പറഞ്ഞാട്ടെ. ಕರಗಳನ್ನು ತಟ್ಟಿ ನಾವು ಆಮೆನ್ ಎಂದು ಹೇಳೋಣ. തിയാമാ ಆಮೆನ್, റൈകോനിയ ಆಮೆನ್, 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 ಆಮೆನ್. ഇന്ന് പകൽക്കാലം ദൈവം ചിലതിന്റെ അവസ്ഥകൾ മാറ്റുന്ന പകല. ಈ ಬೆಳಗಿನ ವೇಳೆಯಲ್ಲಿ ದೇವರು ಕೆಲವೊಬ್ಬರ ಪರಿಸ್ಥಿತಿಗಳನ್ನು ಬದಲಾಯಿಸುವಂತ ಬೆಳೆಯಾಗಿರುತ್ತದೆ. ചിലതിനെ ആളുമാറിയവരെ പോലെ പുറത്തിറക്കുന്ന പകല. ಕೆಲವೊಬ್ಬರನ್ನು ವ್ಯಕ್ತಿ ಬದಲಾಗುವಂತ ರೀತಿಯಲ್ಲಿ ನನ್ನ ದೇವರು ಹೊರತರುವವನಾಗಿರುತ್ತಾನೆ. ചിലതിന്ന് പകൽക്കാലം ചിലതിനെ പിടിച്ചടക്കുന്ന പകല. ಈ ಬೆಳಗಿನ ವೇಳೆಯಲ್ಲಿ ಕೆಲವೊಬ್ಬರನ್ನು ದೇವರು ಹಿಡಿಯುವಂತ ಸಮಯವಾಗಿರುತ್ತದೆ. ഇന്ന് പകൽക്കാലം വിശ്വസിക്കുന്നവർ എത്ര പേരുണ്ട് ഇതിന്റെ ಈ നടുവിൽ? ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ಇದರೊಳಗಡೆ ನಮ್ಮವರಾಗಿರುತ್ತೀರಿ? ಆಮೆನ್, ಆಮೆನ್, ಆಮೆನ್. Praise the Lord. Praise the Lord. ശ്രദ്ധിച്ച പ്രിയപ്പെട്ടവരെ, ಗಮನಿಸಿರಿ, ദൈവം തരുന്ന നിയോഗത്തിനകത്ത് നമ്മളും പലപ്പോഴും സംശയിച്ചു പോകും. ದೇವರು ಕೊಡುವಂತ ಯೋಚನೆಗಳಲ್ಲಿ ನಾವು ಸಹ ಕೆಲವೊಮ್ಮೆ ಸಂಶಯ ಪಡುತ್ತೇವೆ. ഞാൻ പറഞ്ഞല്ലോ, ഞാൻ 52 ദിവസം പ്രയറിലായിരുന്നു. ನಾನು 52 ದಿನಗಳು ಆ ಒಂದು ಉಪವಾಸ ಪ್ರಾರ್ಥನೆಯಲ್ಲಿದ್ದೆ. ഞാൻ മുട്ടയടിച്ചു, ನಾನು ಕೂದನೆಲ್ಲ ತೆಗೆದೆ, ഫോണിന്റെ സിം ഊരി മാറ്റി, ಫೋನಲ್ಲಿದ್ದಂಥ ಸಿಮ್ ಅನ್ನು ತೆಗೆದು ಪ್ರತ್ಯೇಕಿಸಿದೆ. ശ്രദ്ധിച്ചോണേ, എന്നെ കിട്ടാൻ യാതൊരു സാധ്യതയില്ല. ನನಗೆ ಫೋನ್ ಮಾಡಿದ್ರು ಸಹ ಯಾವ ಕಾರಣಕ್ಕೂ ನಾನು ಸಿಗುವುದೂ ಇಲ್ಲ. വാട്സപ്പ് കളഞ്ഞു, ವಾಟ್ಸಪ್ ಇಲ್ಲ, ഫേസ്ബുക്ക് ಇಲ್ಲ, എല്ലാ മീഡിയേഴ്സും ഞാൻ കളഞ്ഞു. ಎಲ್ಲ ಮೀಡಿಯಾಗಳಿಂದ ನಾನು ಹೊರಗಡೆ ಬಂದೆ. ഒരു 4 ചുവരിനകത്ത് മാത്രം ഒതുങ്ങി. ಒಂದು 4 ಗೋಡೆಯ ಮಧ್ಯದಲ್ಲಿ ಮಾತ್ರ ನಾನಿದ್ದೆ. ആ സമയത്ത് ഞാൻ പോലും ഒന്ന് സംശയിച്ചു. ನಾನು ಸಹ ಆಗ ಸಂಶಯ ಪಟ್ಟೆ, കർത്താവ്, ഇത് അങ്ങയുടെ നിയോഗം തന്നെയാണോ? ಕರ್ತನೇ, ಇದು ನಿನ್ನ ಚಿತ್ತ ಹೌದಾ ಅಲ್ವಾ? അതോ ഇനി എന്റെ മനസ്സിന്റെ തോന്നലാണോ? ಅಥವಾ ನನ್ನ ಮನಸ್ಸಿನ ಆಲೋಚನೆನಾ? പക്ഷെ പരിശുദ്ധാത്മാവ് ഇടപെടാൻ ಆಗ തുടങ്ങി. ಪರಿಶುದ್ಧಾತ್ಮನಲ್ಲಿ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಾರಂಭಿಸಿದನು. പ്രവാചകന്മാരെ എഴുന്നേൽപ്പിച്ചു, ಪ್ರವಾದಿಗಳನ್ನು ದೇವರಲ್ಲಿ ಎಬ್ಬಿಸಿದನು. എന്നോട് പറഞ്ഞു, ನನಗೆ ಹೇಳಿದರು, ഇത് കഴിഞ്ഞ് നീ പുറത്തു വരുമ്പോൾ ആള് മാറിയവനെ പോലെ ആയിരിക്കും. ಇದು ಮುಗಿಸಿ ಹೊರಗಡೆ ಬರುವಂತ ವೇಳೆಯಲ್ಲಿ ವ್ಯಕ್ತಿಯು ಬದಲಾಗುವಂತ ರೀತಿಯಲ್ಲಿ ನೀವು ಹೊರಬರುತ್ತಿ. ദൈവമാണ് നിന്നെ ഇരുത്തുന്നതെങ്കിൽ, ದೇವರು ನಿನ್ನನ್ನು ಕುಳ್ಳಿರಿಸಿರುವುದಾದರೆ, ദൈവമാണ് നിനക്ക് നിയോഗം തരുന്നതെങ്കിൽ, ದೇವರು ನಿನಗೆ ಯೋಚನೆ ಕೊಟ್ಟಿರುವುದಾದರೆ, ആത്മാവാണ് നിന്നെ നയിക്കുന്നതെങ്കിൽ, ಆತ್ಮನು ನಿನ್ನನ್ನು ಕಳಿಸುವುದಾದರೆ, സകല പ്രതികൂലത്തെ നീ ആത്മാവിൽ ജയിക്കും. ಸಕಲ ಅನಾನುಕೂಲತೆಗಳನ್ನು ನೀನು ಆತ್ಮನಿಂದ ಜಯಿಸುತ್ತಿ. ಆಮೆನ್. ആമേൻ പറയാമോ? ಕರಗಳನ್ನು ಮೇಲಕ್ಕೆ ಮಾಡಿ ಒಂದು ಒಳ್ಳೆ ಆಮೆನ್ ಹೇಳೋಣ. ಹಾಲೆಲೂಯಾ. ശ്രദ്ധിക്കണേ, ನೋಡಿರಿ, ഈ 10 പേര് കണ്ടത് ಈ 10 ಜನ ಕಂಡದ್ದು അനാക്യമല്ലന്മാരെ. ಆ ಒಂದು ದೊಡ್ಡ ಆ ಒಂದು ವ್ಯಕ್ತಿಗಳನ್ನು. അവര് പറയുന്നു, ಅವರು ಹೇಳುತ್ತಾರೆ, ദേശത്തിന്റെ നിവാസികൾ നമ്മളെ വിഴുങ്ങിക്കളയും. ಯಪ್ಪ, ದೇಶದಲ್ಲಿ ಸಂಚರಿಸಿ ನೋಡಿದಾಗ ಆ ಜನರೆಲ್ಲರ ಮಧ್ಯದಲ್ಲಿ ನಾವು ಮಿಡತೆಗಳಾಗಿದ್ದೇವೆ, ಅವರು ನಮ್ಮನ್ನು ನುಂಗಿ ಬಿಡುತ್ತಾರೆ. അത്രയ്ക്ക് വലിയ ശക്തന്മാരാണ് അവർ. ಅಷ್ಟು ಬಲಿಷ್ಠರಾಗಿದ್ದಾರೆ ಅಲ್ಲಿ ಅವರು. ഞങ്ങൾ വെട്ടുക്കിളിയിലെ ಅವರ ಮುಂದೆ ನಾವೆಲ್ಲ ಚಿಕ್ಕ ಚಿಕ್ಕ ಮಿಡತೆಗಳಾಗಿದ್ದೇವೆ. ഇത് കണ്ടപ്പോ ಇದನ್ನು ಕಂಡಾಗ പിതാക്കന്മാരോട് കൈമാറിയ വാഗ്ദത്തം മറന്നു. ಪಿತೃಗಳಿಗೆ ವರ್ಗಾಯಿಸಿದಂತ ವಾಗ್ದಾನಗಳನ್ನೆಲ್ಲ ಅವರು ಮರೆತು ಹೋದರು. ദൈവം പറഞ്ഞതല്ലേ അബ്രഹാമിനോട്, ದೇವರು ಹೇಳಿದ್ದು ತಾನೆ ಅಬ್ರಹಾಮನಿಗೆ, നിന്റെ സന്തതി ഇന്ന ദേശം അവകാശമാക്കുമെന്ന്. ನಿನ್ನ ದೇಶವು ಈ ಒಂದು ದೇಶಗಳನ್ನು ಒಂದು ಸ್ವಾಧೀನ ಮಾಡಿಕೊಳ್ಳುತ್ತದೆ. ശ്രദ്ധിക്കണേ, ಇಲ್ಲಿ ಗಮನಿಸಿರಿ, ആത്മാവില്ലാത്ത 10 എണ്ണം ഈ ദൂതങ്ങ് മറന്നു. ಅಂದ್ರೆ ಆತ್ಮ ಇಲ್ಲದೆ ಇದ್ದ ನಿಮಿತ್ತವಾಗಿ ಅಲ್ಲಿ ಆಲೋಚನೆಗಳೆಲ್ಲ ಮರ್ತೋದರು. ആത്മാവുള്ള ഒരുവൻ എഴുന്നേറ്റ് നിന്ന് പറയുന്നു, ಆತ್ಮನಿದ್ದವನು ಒಬ್ಬನಲ್ಲಿ ಎದ್ದು ನಿಂತು ಹೇಳುತ್ತಿದ್ದಾನೆ, നാം അതിനെ അവകാശമാക്കും. ನಾವು ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತೇವೆ. കാലേബേ, അങ്ങേ ഇങ്ങനെ പറയാൻ പ്രേരിപ്പിച്ചേ? ಕಾಲೇಬನೇ, ನೀನು ಯಾಕೆ ಇಷ್ಟು ಖಚಿತವಾಗಿ ಹೇಳ್ತಾ ಇದ್ಯಾ? കാലേബിന് ഒന്ന് പറയാനുണ്ട്. ಕಾಲೇಬನ ಈ ಪ್ರಕಾರವಾಗಿ ಒಂದನ್ನು ಹೇಳುತ್ತಾನೆ, പിതാക്കന്മാരോട് സത്യം ചെയ്ത ഒരുവൻ ഉയരത്തിലുണ്ട്. ನಮಗೆ ನಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿ ಹೇಳಿದಂತ ಒಂದು ವಾಗ್ದಾನ ಮಾಡಿದಂತ ದೇವರು ಒಬ್ಬನಿದ್ದಾನೆ. ഈ യാത്രയിലുടനീളം ഞങ്ങൾക്ക് മുമ്പിൽ ഒരുപാട് വെല്ലുവിളികൾ വെളിപ്പെട്ടതാ. ಅಯ್ಯೋ, ಯಾತ್ರೆಗಳಲ್ಲಿ ನಾವು ಹೋಗುವಂತ ವೇಳೆಯಲ್ಲಿ ಅನೇಕ ಒಂದು ವಿರೋಧಗಳು ನಮಗೆ ವಿರುದ್ಧವಾಗಿ ಬಂತು. ചെങ്കടല് വെല്ലുവിളി ഉയർത്തി, ಕೆಂಪು ಸಮುದ್ರವು ನಮಗೆ ವಿರುದ್ಧವಾಗಿ ಬಂತು. ഫറവോൻ പിന്തുടർന്നു, ಫರೋನು ಹಿಂದಟ್ಟಿ ಬಂದನು. യോർദാൻ കെണിയൊരുക്കി, ಯೋರ್ದಾನ್ ಮುಂದೆ ಬಂತು.
ഹല്ലേലൂയ. എരിഹോ കോട്ട ഉയർന്നു, ಎರಿಕೋ ಕೋಟೆ ನಮಗೆ ವಿರುದ್ಧವಾಗಿ ಬಂತು, അതിന്റെ ഒക്കെ നടുവിൽ ಅದರ ಮಧ್ಯದಲ್ಲಿಯೂ ಸಹ പ്രതികരിച്ച ഒരു ദൈവം ഞങ്ങൾക്ക് ഉയരത്തിലുണ്ട്. ನಮಗೋಸ್ಕರವಾಗಿ ಕ್ರಿಯೆಗಳನ್ನು ಮಾಡಿದಂತ ಒಂದು ದೇವರಿದ್ದಾರೆ. ആ ദൈവം ഞങ്ങളുടെ കൂടെ ഉള്ളത് കൊണ്ട്, ಆ ದೇವರು ನಮ್ಮ ಜೊತೆಯಲ್ಲಿ ಇರುವುದರಿಂದ, അവന്റെ ആത്മാവിന്റെ ശക്തി ഞങ്ങളുടെ മേൽ ഉള്ളത് കൊണ്ട്, ಆ ಆತ್ಮರ ಶಕ್ತಿ ನನ್ನ ಜೊತೆಯಲ್ಲಿ ನನ್ನ ಒಳಗಡೆ ಇರುವುದರಿಂದ ഞങ്ങൾ ജയിക്കും. ನಾವು ಜಯಿಸುತ್ತೇವೆ. ഇന്ന് പകൽക്കാലം നിന്നെ ജയിപ്പിക്കുന്നത് ಈ ಬೆಳಗಿನ ವೇಳೆಯಲ್ಲಿ ನೀವು ಜಯ ಹೊಂದುವಂತೆ ಮಾಡುವಂತದ್ದು മാനുഷിക ശക്തികളല്ല കേട്ടോ. ಮಾನಸಿಕವಾದಂತ ಶಕ್ತಿಗಳಲ್ಲ. നീ പോലും അറിയാത്തൊരു ശക്തി, ಅಯ್ಯೋ ನಿನಗೆ ಗೊತ್ತಿಲ್ಲದೆ ಇರುವಂತ ಒಂದು ಶಕ್ತಿ, ദൈവത്തിന്റെ പരിശുദ്ധാത്മാവിന്റെ ശക്തി, ದೇವರ ಪರಿಶುದ್ಧಾತ್ಮ ಎಂಬ ಶಕ್ತಿ. ಆಮೆನ್. പകൽക്കാലം അത് പ്രാപിക്കുക. ಈ ಬೆಳಗಿನ ವೇಳೆಯಲ್ಲಿ ನಾವು ಅದನ್ನು ಹೊಂದಿಕೊಳ್ಳೋಣ. ഈ ജനത്തിന്റെ മേൽ അത് വെളിപ്പെട്ടു വരട്ടെ. ಈ ಜನರ ಮೇಲೆ ಅದು ಪ್ರಕಟವಾಗಿ ಹೊರಬರಲಿ. അവരുടെ വാഗ്ദത്തങ്ങൾ പൂർത്തീകരിക്കട്ടെ. ಅವರ ವಾಗ್ದಾನಗಳು ಪೂರ್ತೀಕರಣವಾಗಲಿ. പ്രതികൂലങ്ങളെ ജയിക്കട്ടെ. ಅನಾನುಕೂಲತೆಗಳನ್ನು ಇವರೆಲ್ಲರೂ ಜಯಿಸಲಿ. ഹല്ലേലൂയ, 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 ഹല്ലേലൂയ. ഇങ്ങനെ ദൈവസന്നിധിയിൽ നിൽക്കാൻ തയ്യാറായവൻ, ಈ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ನಿಲ್ಲುವುದಕ್ಕೆ ತಯಾರಾದರೆ ദൈവം പറയുന്നു, ದೇವರು ಹೇಳುತ್ತಾನೆ, എന്റെ ദാസനായ കാലേബോ, ನನ್ನ ದಾಸನಾದಂತ ಕಾಲೇಬನು അവൻ വേറൊരു സ്വഭാവമുള്ളവൻ. ಆತನ ಇನ್ನೊಂದು ಸ್ವಭಾವ ಉಳ್ಳವನು. എന്താ കാലേബിന്റെ സ്വഭാവം? ಏನಾಗಿದೆ ಕಾಲೇಬನ ಸ್ವಭಾವ? ദൈവത്തോട് പറ്റിച്ചേർന്ന് നിൽക്കുകയാണ്. ದೇವರ ಹತ್ತಿರದಲ್ಲಿಯೇ ನಿಲ್ಲುವುದು. ഇന്ന് പകൽക്കാലം എത്ര പേര് തയ്യാറാ ദൈവത്തോട് പറ്റിച്ചേർന്ന് ಈ നിൽക്കാൻ? ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ತಯಾರಾಗಿದ್ದೀರಾ ದೇವರ ಜೊತೆಯಲ್ಲೇ ನಿಲ್ಲಬೇಕು ಅಂತ ಹೇಳಿ? സാഹചര്യങ്ങൾ എതിരായിക്കോട്ടെ, ಸನ್ನಿವೇಶಗಳು ಎಷ್ಟು ವಿರುದ್ಧವಾಗಿದ್ದರು, പ്രതികൂലങ്ങൾ ഏറിയോട്ടെ, ಅನಾನುಕೂಲತೆಗಳು ಎಷ್ಟು ವಿರುದ್ಧವಾಗಿ ಬಂದರು, രോഗം വന്നോട്ടെ, ರೋಗಗಳು ಬರಲಿ, നഷ്ടങ്ങൾ നിന്നെ തൊട്ടോട്ടെ, ನಷ್ಟಗಳು ಬಂದು ನಮ್ಮನ್ನು ತಾಕಿ ಹೋಗಲಿ, കഷ്ടതയുടെ തീച്ചൂളയിൽ കൂടെ നീ കടന്നു പൊക്കോട്ടെ, ಕಷ್ಟಗಳೆಂಬ ಅಗ್ನಿಯಲ್ಲಿ ನಾವು ಹಾದು ಹೋದರೂ ಸಹ അതിന്റെ നടുവിൽ എന്റെ ദൈവം എനിക്ക് വേണ്ടി പ്രവർത്തിക്കുമെന്ന് പറഞ്ഞ് ദൈവത്തോട് ചേർന്ന് നിൽക്കാൻ നീ തയ്യാറാണോ? ಅದರ ಮಧ್ಯದಲ್ಲಿ ದೇವರು ನನಗೋಸ್ಕರವಾಗಿ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ ಅಂತ ಹೇಳಿ ನಂಬಿ ನೀನು ದೇವರ ಜೊತೆಯಲ್ಲಿ ಇರುವುದಾದರೆ, ഓ നിനക്ക് വേണ്ടി ഒരു അത്ഭുതം പ്രവർത്തിക്കുന്ന ദൈവമുണ്ട്. ನಿನಗೋಸ್ಕರವಾಗಿ ಅದ್ಭುತಗಳನ್ನು ಮಾಡಲು ನನ್ನ ದೇವರು ಶಕ್ತನಾದವನಾಗಿದ್ದಾನೆ. ചരിത്രത്തിൽ ഇടം പിടിപ്പിക്കുന്ന ഒരു ദൈവമുണ്ട്. ನಿನ್ನ ಚರಿತ್ರೆಯನ್ನು ಬದಲಾಯಿಸುವಂತ ಒಂದು ದೇವರು ನಿನ್ನ ಜೊತೆಯಲ್ಲೇ ಇದ್ದಾನೆ. പേരിനെ മാറ്റുന്ന ഒരു ദൈവമുണ്ട്. ನಿನ್ನ ಹೆಸರನ್ನೇ ಬದಲಾಯಿಸುವಂತ ದೇವರು ನಿನ್ನ ಜೊತೆಯಲ್ಲಿ ಇದ್ದಾನೆ. നിന്റെ സ്വഭാവത്തെ മാറ്റുന്ന ഒരു ദൈവമുണ്ട്. ನಿನ್ನ ಸ್ವಭಾವವನ್ನು ಬದಲಾಯಿಸುವಂತ ದೇವರಿದ್ದಾನೆ. ഇന്ന് പകൽക്കാലം അവനോട് ചേർന്ന് നിൽക്കുക. ಈ ಬೆಳಗಿನ ವೇಳೆಯಲ್ಲಿ ನಾವೆಲ್ಲರೂ ಸೇರಿ ಆತನ ಜೊತೆಯಲ್ಲೇ ನಿಲ್ಲೋಣ. ഹല്ലേലൂയ, ಹಲ್ಲೆಲೂಯ, ഹല്ലേലൂയ, ಹಲ್ಲೆಲೂಯ. ഇന്ന് പകൽക്കാലം ഒരു തലമുറ വാഗ്ദത്തത്തെ മറന്ന് ഭയപ്പെട്ട് പിന്മാറിയപ്പോൾ ಒಂದು ಸಂತತಿಯು ವಾಗ್ದಾನವನ್ನು ಮರೆತು ಅವರಿಗೆ ಒಂದು ಸಂತತಿ ಹಿಂಜಾರಿ ಹೋಗುವಾಗ ആത്മാവുള്ള ഒരു തലമുറ വാഗ്ദത്തത്തിന് വേണ്ടി കയറി നിന്നു. ಆತ್ಮನಿಂದ ತುಂಬಲ್ಪಟ್ಟಂತ ಒಂದು ಸಂತತಿ ಆತನ ಆತ್ಮಭರಿತನಾಗಿ ಮುಂದಕ್ಕೆ ಹೋಗುವುದನ್ನು ನಾವು ನೋಡುತ್ತೇವೆ. കയറി നിന്നവന് ദൈവം ഹെബ്രോൻ മല കൊടുത്തു. ಹೆಬ್ರೋನಿನ ಆ ಒಂದು ಬೆಟ್ಟವನ್ನು ದೇವರಲ್ಲಿ ಕೊಟ್ಟದನ್ನು ನಾವು ಅಲ್ಲಿ ನೋಡುತ್ತೇವೆ. അയ്യോ, എന്താ കാലേബിന് മാത്രം അങ്ങനെ ഒരു പ്രത്യേകത? ಏನಾಗಿದೆ, ಕಾಲೇಬನಿಗೆ ಮಾತ್ರ ಹೆಬ್ರೋನ್ ಬೆಟ್ಟವನ್ನು ಆತನು ಕೊಟ್ಟನು. നിങ്ങൾ ആരും കാണാത്ത ഒരു പ്രത്യേകത അവനുണ്ട്. ಅಯ್ಯೋ, ನೀವು ಯಾರು ಕಾಣದಿರುವಂತ ಒಂದು ಪ್ರತ್ಯೇಕತೆ ಅವನಲ್ಲಿದೆ. പ്രതികൂല സാഹചര്യത്തിൽ ദൈവത്തിനോട് ചേർന്ന് നിൽക്കാൻ തയ്യാറായി. ಅನಾನುಕೂಲತೆಗಳು ಸಂಕಟಗಳು ಬರುವಂತ ವೇಳೆಯಲ್ಲಿ ಆತನು ದೇವರನ್ನು ಬಿಟ್ಟು ಹೋಗದೆ ಆತನು ದೇವರ ಜೊತೆಯಲ್ಲೇ ಇರುವುದಕ್ಕೆ ಆತನು ತಯಾರಾದನು. പ്രതികൂല സാഹചര്യങ്ങൾക്ക് നടുവിൽ ദൈവത്തോട് ചേർന്ന് നിൽക്കാൻ തയ്യാറാണോ? ಈ ಬೆಳಗಿನ ವೇಳೆಯಲ್ಲಿ ಕಷ್ಟಗಳು ವೇದನೆಗಳ ಮಧ್ಯದಲ್ಲಿ ನೀನು ದೇವರ ಜೊತೆಯಲ್ಲಿ ನಿಲ್ಲುವುದಕ್ಕೆ ತಯಾರಾಗುವುದಾದರೆ ദൈവം ഒരു അത്ഭുതം പ്രവർത്തിക്കുവാൻ ശക്തനാ. ದೇವರ ಅದ್ಭುತಗಳನ್ನು ಮಾಡಲು ಶಕ್ತನಾದವನಾಗಿದ್ದಾನೆ. നിന്റെ നിയോഗത്തിലേക്ക് നീ പോകുമ്പോ, ನೀನು ಯೋಚನೆಗೆ ನೀನು ಹೋಗುವಾಗ ഒരുപാട് പ്രതികൂലങ്ങൾ നിന്നെ വേട്ടയാടിയേക്കാം. ಅನೇಕ ಕಷ್ಟಗಳು ಅನೇಕ ವೇದನೆಗಳು ನಿನಗೆ ಬೇಟೆಯಾಡುತ್ತಿರಬಹುದು. ശ്രദ്ധിക്കണേ പ്രിയപ്പെട്ടവരെ, ಗಮನಿಸಿರಿ ಪ್ರಿಯರೇ, നിയോഗം ദൈവമാണ്, ദൈവത്താൽ ഉളവായതാണെങ്കിൽ ಅಂದ್ರೆ ಯೋಚನೆಯು ದೇವರಿಂದ ಕೊಟ್ಟಿರುವುದಾದರೆ ദൈവം അതിനെ സപ്പോർട്ട് ചെയ്യും. ದೇವರು ಅದಕ್ಕೆ ಪ್ರೋತ್ಸಾಹ ಮಾಡುವನಾಗಿರ್ತಾನೆ. ഇന്ന് പകൽക്കാലം ഞാൻ ഒരു ദൈവദാസന്റെ അനുഭവം ഞാൻ വേഗത്തിൽ പറയാൻ തക്കവണ്ണം ಈ താല്പര്യപ്പെടുന്നു. ಬೆಳಗಿನ ವೇಳೆಯಲ್ಲಿ ಒಂದು ದೈವ ಸೇವಕರ ಆ ಒಂದು ಅನುಭವದ ಮಾತನ್ನು ನಾನು ವೇಗವಾಗಿ ನಿಮಗೆ ಹೇಳಲು ಇಷ್ಟಪಡುತ್ತೇನೆ. എത്ര പേർക്കറിയാം പാസ്റ്റർ റൈനാൾഡ് ബോങ്കെ? ಎಷ್ಟು ಜನರಿಗೆ ಗೊತ್ತುಂಟು ಪಾಸ್ಟರ್ ರೆನಾಲ್ಡ್ ಬೊಂಕೆ ಅವರು? കരമുയർത്തിയൊരു അമേൻ പറയാമോ? ಕರಗಳನ್ನು ಮೇಲಕ್ಕೆ ಮಾಡಿ ಒಂದು ಆಮೇಲೆ ಹೇಳೋಣವೇ? ശ്രദ്ധിക്കണേ പ്രിയപ്പെട്ടവരെ, ಗಮನಿಸಿರಿ. ദൈവം ജർമ്മനിയിൽ നിന്ന് എഴുന്നേൽപ്പിച്ച ഒരു ദൈവ മനുഷ്യനാണ് റൈനാൾഡ് ബോങ്കെ. ಅಂದ್ರೆ ರೆನಾಲ್ಡ್ ಬೊಂಕೆ ಅವರನ್ನು ದೇವರು ಜರ್ಮನಿ ದೇಶದಿಂದ ಆ ದೇವರು ಆರಿಸಿಕೊಂಡನು. ആഫ്രിക്കയെ കുറിച്ച് ഒരു ഭയങ്കര ബർഡൻ അദ്ദേഹത്തിന്റെ അകത്ത്. ಆಫ್ರಿಕಾ ದೇಶದ ಕುರಿತು ಭಯಂಕರವಾದಂತ ಭಾರವನ್ನು ಆತ್ಮಭಾರವನ್ನು ದೇವರು ಅವರಿಗೆ ಕೊಟ್ಟರು. ഈ അടുത്ത സമയത്ത് എനിക്ക് അദ്ദേഹത്തിന്റെ അനുഭവ സാക്ഷ്യമുള്ള ഒരു പുസ്തകം കിട്ടി. ಆ ಕಳೆದ ದಿನಗಳಲ್ಲಿ ಅವರ ಜೀವನ ಚರಿತ್ರೆಯ ಅನುಭವದ ಸಾಕ್ಷಿಯ ಕುರಿತಾದಂತ ಕೆಲವೊಂದು ಪುಸ್ತಕ ನನಗೆ ಸಿಕ್ಕಿತು. ഓരോ അധ്യായങ്ങൾ വായിക്കുമ്പോഴും ഞാൻ അപ്ഗ്രേഡ് ആയിക്കൊണ്ടിരിക്കുകയാണ്. ಅಂದ್ರೆ ಅದರ ಒಂದೊಂದು
ಅಧ್ಯಾಯಗಳನ್ನು ನಾನು ಓದುವಾಗ ನಾನು ಇನ್ನೊಂದು ಮಟ್ಟಕ್ಕೆ ನಾನು ಬೆಳೆಯುವುದಕ್ಕೆ ದೇವರು ನನಗೆ ಅಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಟ್ಟನು. നമ്മളെല്ലാം കണ്ട റൈനാഡ് ബോങ്കെ മരിച്ചവരെ ഉയർപ്പിക്കുന്ന റൈനാഡ് ಅಂದ್ರೆ ನಾವೆಲ್ಲ ಕಂಡಿರುವಂತಹ ರೆನಾಲ್ಡ್ ಬೊಂಕೆ ಅವರು ಸತ್ತಂತವರನ್ನು ಎಬ್ಬಿಸಿದಂತ ರೆನಾಲ್ಡ್ ಬೊಂಕೆ, അത്ഭുതങ്ങൾ പ്രവർത്തിക്കുന്ന റൈനാഡ് ബോങ്കെ, ಅದ್ಭುತಗಳನ್ನು ಮಾಡಿದಂತಹ ರೆನಾಲ್ಡ್ ಬೊಂಕೆ ಅವರು, പ്രവചിക്കുന്ന റൈനാഡ് ബോങ്കെ, ಪ್ರವಾದಿಸುವಂತ ರೆನಾಲ್ಡ್ ಬೊಂಕೆ ಅವರು. എന്നാൽ ആ പുസ്തകം വിവരിക്കുന്ന റൈനാഡ് ബോങ്കെ, ಆದರೆ ಆ ಪುಸ್ತಕದಲ್ಲಿ ಅವರನ್ನು ವಿವರಿಸಿರುವಂತ ರೀತಿಯ ರೆನಾಲ್ಡ್ ಬೊಂಕೆ സാധാരണക്കാരനായ ഒരു ദൈവ മനുഷ്യൻ, ಸಾಧಾರಣವಾದಂತಹ ಒಂದು ದೇವ ಸೇವಕರಾಗಿದ್ದರು. കേവലം 5 പേരുടെ നടുവിൽ മാത്രം ശുശ്രൂഷിച്ചുകൊണ്ടിരുന്ന ഒരു ദൈവ മനുഷ്യൻ, 5 ಜನರ ಮಧ್ಯದಲ್ಲಿ ಮಾತ್ರ ಸೇವೆಯನ್ನು ಪ್ರಾರಂಭಿಸಿದಂತ ವ್ಯಕ್ತಿಯಾಗಿದ್ದರು. തന്റെ അകത്ത് ദൈവം ഒരു ബർഡൻ കൊടുത്തു, ತನ್ನ ಒಳಗಡೆ ದೇವರು ಒಂದು ಭಾರವನ್ನು ಕೊಟ್ಟನು. കൊടുത്ത ഭാരത്തിനനുസരിച്ച് താൻ ചുവട് വെക്കാൻ തുടങ്ങി. ಕೊಟ್ಟಂತ ಭಾರಕ್ಕೆ ಅನುಸಾರವಾಗಿ ಆತನು ಹೆಜ್ಜೆ ಹಾಕುವುದಕ್ಕೆ ಪ್ರಾರಂಭಿಸಿದರು. പ്രതികൂലങ്ങൾ ഒന്ന് മാറി തന്റെ ജീവിതത്തിൽ അലയടിച്ചു ഉയരാൻ, ಅನಾನುಕೂಲತೆಗಳು ಅವರಿಗೆ ಒಂದರ ನಂತರ ಒಂದು ಅವರಿಗೆ ಅಲೆಯಾಗಿ ಬರುವುದಕ್ಕೆ ಪ್ರಾರಂಭವಾಯಿತು. ഒരുപാട് വർഷങ്ങൾക്ക് പുറകിലാണ് അദ്ദേഹം ആഫ്രിക്കയിൽ ചെന്നത്. ಅನೇಕ ವರ್ಷಗಳ ಹಿಂದೆ ಅವರು ಆಫ್ರಿಕಕ್ಕೆ ಹೋದ್ರು. അന്നത്തെ ആഫ്രിക്കയുടെ സാഹചര്യം അന്തരീക്ഷമൊക്കെ രോഗങ്ങൾ പെട്ടെന്ന് പിടിപെടുന്ന അന്തരീക്ഷമായിരുന്നു. ಆವತ್ತಿನ ಆ ಒಂದು ಆಫ್ರಿಕಾದ ಆ ಒಂದೆಲ್ಲ ಪರಿಸ್ಥಿತಿ ನೋಡುವಾಗ ಆ ಕೂಡಲೇ ರೋಗಗಳು ವೇಗವಾಗಿ ಹಿಡಿದುಕೊಳ್ಳುವಂತಹ ರೀತಿಯಲ್ಲಿ ಪರಿಸ್ಥಿತಿಗಳು ವಿಕಾರವಾಗಿದ್ದನ್ನು ನಾವಲ್ಲಿ ನೋಡುತ್ತೇವೆ. അദ്ദേഹം മനുഷ്യനല്ലേ, ಆ ಒಂದು ವ್ಯಕ್ತಿ ಸಹ ಮನುಷ್ಯ ಅಲ್ವಾ, അദ്ദേഹത്തെ ಈ രോഗങ്ങൾ പിടിച്ചു. ಆ ಒಂದು ವ್ಯಕ್ತಿಗೂ ಸಹ ರೋಗಗಳು ಹಿಡಿಯಿತು. മരിപ്പാറായ ഒരു സാഹചര്യമുണ്ട്. ಇನ್ನೇನು ಸಾಯುವಂತಹ ಪರಿಸ್ಥಿತಿ ಆ ರೀತಿಯ ಸನ್ನಿವೇಶಗಳು ಬಂತು. എന്നാൽ ആ സമയങ്ങളിൽ, ಆದರೆ ಆ ಸಮಯಗಳಲ್ಲಿ, മരണത്തെ മുഖാമുഖം കണ്ട ആ സമയങ്ങളിൽ, ಮರಣವನ್ನು ಮುಖಾಮುಖಿಯಾಗಿ ಕಂಡಂತ ಆ ಸಮಯದಲ್ಲಿ ಸಹ മറ്റൊരു രാജ്യത്ത് അദ്ദേഹത്തിന് വേണ്ടി പ്രാർത്ഥിക്കാൻ ദൈവം ഒരു സ്ത്രീയെ എഴുന്നേൽപ്പിച്ചു. ಇನ್ನೊಂದು ದೇಶದಲ್ಲಿದ್ದಂತ ಒಂದು ಸ್ತ್ರೀಗೆ ದೇವರು ಪ್ರಕಟಪಡಿಸಿ ಅವರಿಗೋಸ್ಕರವಾಗಿ ಪ್ರಾರ್ಥಿಸುವುದಕ್ಕೋಸ್ಕರವಾಗಿ ದೇವರು ಒಂದು ವ್ಯಕ್ತಿಯನ್ನು ಎಬ್ಬಿಸಿದರು. റൈനാഡ് ബോങ്കെ ഒരു രാജ്യത്ത് കഷ്ടതയിൽ കൂടി കടന്നു പോകുമ്പോൾ, ಈಗ ರೆನಾಲ್ಡ್ ಬೊಂಕೆ ಅವರು ಒಂದು ದೇಶದಲ್ಲಿ ಕಷ್ಟಗಳಿಂದ ಹಾದು ಹೋಗುತ್ತಿರುವಂತ ವೇಳೆಯಲ್ಲಿ ദൈവം മറ്റൊരു രാജ്യത്ത് ഒരാളെ എഴുന്നേൽപ്പിച്ചു. ದೇವರು ಇನ್ನೊಂದು ದೇಶದಲ್ಲಿ ಒಂದು ವ್ಯಕ್ತಿಯನ್ನು ಅಲ್ಲಿ ಎಬ್ಬಿಸಿದನು. എന്തിനാ ദൈവം എഴുന്നേൽപ്പിച്ചേ? ಯಾಕೆ ದೇವರು ಅಲ್ಲಿ ಇನ್ನೊಂದು ವ್ಯಕ್ತಿಯನ್ನು ಅವರಿಗೋಸ್ಕರವಾಗಿ ಎಬ್ಬಿಸಿದನು? റൈനാഡ് ബോങ്കെ അല്ലേ അടുത്ത ആളെ ദൈവത്തിന് ഉപയോഗിക്കാമല്ലോ. ಅಯ್ಯೋ, ರೆನಾಲ್ಡ್ ಬೊಂಕೆ ಆದ ಮೇಲೆ ಇನ್ನೊಂದು ವ್ಯಕ್ತಿಯನ್ನು ದೇವರಲ್ಲಿ ಉಪಯೋಗಿಸಬಹುದಲ್ವಾ? ഇപ്പൊ ഈ ആഴ്ച എന്നെ ഇവിടെ കിട്ടിയില്ലേ, മറ്റൊരാൾ എനിക്ക് പകരം ഇവിടെ വരും. ಅಂದ್ರೆ ಒಂದು ವಾರದಲ್ಲಿ ನಾನು ಸಿಗದಿದ್ರೆ ಇನ್ನೊಂದು ವಾರದಲ್ಲಿ ಇನ್ನೊಬ್ಬರು ಇಲ್ಲಿ ಸಿಗ್ತಾರೆ. പക്ഷെ ദൈവത്തിന് റൈനാഡ് ബോങ്കയെ കുറിച്ച് ഒരു നിർബന്ധമുണ്ടായിരുന്നു. ಆದರೆ ರೆನಾಲ್ಡ್ ಬೊಂಕೆ ಕುರಿತಾಗಿ ದೇವರಿಗೆ ಒಂದು ನಿರ್ಬಂಧ ಇತ್ತು, ಒಂದು ಯೋಚನೆ ಇತ್ತು. ആഫ്രിക്കയെ എനിക്ക് അവന്റെ കരത്തിലൂടെ നേടണം. ಆಫ್ರಿಕಾ ದೇಶವನ್ನು ನಾನು ಕರ್ತನಿಗೋಸ್ಕರವಾಗಿ ನಾನು ಹಿಡಿದುಕೊಳ್ಳಬೇಕು. അതിനുവേണ്ടി ദൈവം മറ്റൊരാളെ മറ്റൊരു രാജ്യത്ത് എഴുന്നേൽപ്പിച്ചു. ಅದಕ್ಕೋಸ್ಕರವಾಗಿ ಇವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ದೇವರು ಆ ಒಂದು ಇನ್ನೊಂದು ವ್ಯಕ್ತಿಯನ್ನು ಇನ್ನೊಂದು ದೇಶದಲ್ಲಿ ಎಬ್ಬಿಸಿದರು. നിയോഗത്തിന് നിർബന്ധിക്കപ്പെട്ട റൈനാഡ് ബോങ്കയ്ക്ക് വേണ്ടി ദൈവം എഴുന്നേൽപ്പിച്ചെങ്കിൽ, ಅಂದ್ರೆ ನಿರ್ಬಂಧಕ್ಕೆ ಅನುಸಾರವಾಗಿ ದೇವರ ಆತ್ಮನ ಸಂಬಂಧದ ಮೇರೆಗೆ ಅವರು ಇದ್ದ ನಿಮಿತ್ತವಾಗಿ, ഇന്ന് പകൽക്കാലം നീയും ആ നിർബന്ധത്തിന് വിധേയപ്പെടാൻ തുടങ്ങിയാൽ നിനക്ക് വേണ്ടി ദൈവം ನೀನು ಈ ಬೆಳಗಿನ ವೇಳೆಯಲ್ಲಿ ದೇವರ ಯೋಜನೆಗೆ ನಿರ್ಬಂಧಿಸಿ ದೇವರ ಯೋಜನೆಗೆ ಅನುಗುಣವಾಗಿ ನೀನು ಇರುವುದಾದರೆ ದೇವರು ನಿನಗೋಸ್ಕರವಾಗಿ ಸಹ ಕೆಲವೊಬ್ಬರನ್ನು ಎಬ್ಬಿಸುವನಾಗಿರುತ್ತಾನೆ. ನಿನ್ನ ಸಭೆಗೋಸ್ಕರವಾಗಿ ದೇವರು ಕೆಲವೊಂದನ್ನು ಎಬ್ಬಿಸುತ್ತಾನೆ. കാരണം അവന്റെ നിർബന്ധം നിന്റെ സഭയിലൂടെ ഒരു ഉണർവിനെ ദൈവത്തിന് പൊട്ടിച്ച് പുറത്തെടുക്കണം. ಕಾರಣವೇನೆಂದರೆ ನಿನ್ನ ಸಭೆಯ ಮೂಲಕವಾಗಿ ಉಜ್ಜೀವನದ ಕೆಂಡವನ್ನು ಇಲ್ಲಿ ಹೊರತರಬೇಕೆಂಬುವಂತದಾಗಿರ್ತದೆ ಆತನ ಆಸೆ. ഒരു പട്ടണത്തെ നേടണം. ನಿನ್ನ ಮೂಲಕವಾಗಿ ಒಂದು ಪಟ್ಟಣವನ್ನು ಹಿಡಿಯಬೇಕು. നിന്റെ തലമുറകളിലൂടെ ഒരു പട്ടണത്തെ നേടണം. ನಿನ್ನ ಮಕ್ಕಳು ಸಹ ಪಟ್ಟಣಗಳನ್ನು ಹಿಡಿದುಕೊಳ್ಳಬೇಕು. കുടുംബത്തിലൂടെ ഒരു പട്ടണത്തെ നേടണം. ನಿನ್ನ ಕುಟುಂಬದವರು ಸಹ ಒಂದು ಪಟ್ಟಣವನ್ನು ಹಿಡಿದುಕೊಳ್ಳಬೇಕು ಕ್ರಿಸ್ತನಿಗೋಸ್ಕರವಾಗಿ. നിന്റെ സംസ്ഥാനത്തിലൂടെ ദൈവത്തിന് ഒരു രാജ്യത്തെ നേടണം. ನಿನ್ನ ಸಂಸ್ಥಾನದಿಂದ ಒಂದು ದೇಶವನ್ನು ಹಿಡಿದುಕೊಳ್ಳಬೇಕೆಂಬುದು ದೇವರ ಯೋಚನೆ ಆಗಿದೆ. അത് ദൈവത്തിന്റെ നിർബന്ധമാണെങ്കിൽ, ಅದು ದೇವರ ನಿರ್ಬಂಧವಾಗಿರುವುದಾದರೆ ദൈവം നിനക്ക് വേണ്ടി ചിലതിനെ എഴുന്നേൽപ്പിക്കും. ದೇವರು ನಿನಗೋಸ್ಕರವಾಗಿ ಕೆಲವೊಬ್ಬರನ್ನು ಎಬ್ಬಿಸುವನಾಗಿರುತ್ತಾನೆ. പകൽക്കാല സാഹചര്യങ്ങൾ എതിരായാലോ, ಈ ಬೆಳಗಿನ ವೇಳೆಯಲ್ಲಿ ಸನ್ನಿವೇಶಗಳೆಲ್ಲವೂ ವಿರೋಧವಾಗಿರುವುದಾದರೂ ಸಹ, വെല്ലുവിളികൾ ഉയർന്നാലോ, ಎಷ್ಟೇ ವಿರೋಧಗಳು ನಿಮಗೆ ವಿರೋಧವಾಗಿ ಬಂದರೂ ಸಹ, അതിന്റെ നടുവിൽ ദൈവം ചിലതിനെ എഴുന്നേൽപ്പിക്കും. ಅದರ ಮಧ್ಯದಲ್ಲಿ ದೇವರು ಕೆಲವೊಬ್ಬರನ್ನು ಎಬ್ಬಿಸುವನಾಗಿರುತ್ತಾನೆ. പകൽക്കാലം മോശയുടെ കരം താണാൽ, ಈ ಬೆಳಗಿನ ವೇಳೆಯಲ್ಲಿ ಮೋಶೆಯ ಕರಗಳು ಆ ಬಲಹೀನವಾಗಿ ಕೆಳಗಡೆ ಹೋದಾಗ അഹരോനെ ഹൂരിനെ എഴുന്നേൽപ്പിച്ചതുപോലെ ಆರೋನನ್ನು ಹೂರನನ್ನು ದೇವರು ಎಬ್ಬಿಸಿದ ಪ್ರಕಾರವಾಗಿ ദൈവം നിന്റെ കരത്തെ ബലപ്പെടുത്താൻ, ದೇವರು ನಿನ್ನ ಕರಗಳನ್ನು ಬಲಪಡಿಸುವುದಕ್ಕೋಸ್ಕರ ചിലതിനെ എഴുന്നേൽപ്പിക്കും. ಕೆಲವೊಬ್ಬರನ್ನು ದೇವರು ಎಬ್ಬಿಸುವನಾಗಿರುತ್ತಾನೆ. ഈ ആത്മാവിനാൽ നിർബന്ധിക്കപ്പെട്ടവനാണ്. ನೀನು ಆತ್ಮನಿಂದ ನಿರ್ಬಂಧಿಸಲ್ಪಟ್ಟ ವ್ಯಕ್ತಿ ಆಗುವುದಾದರೆ ദൈവത്തിന്റെ നിർബന്ധമാണത്. ದೇವರ ನಿರ್ಬಂಧವಾಗಿದೆ ಅದು. ദൈവത്തിന്റെ ആഗ്രഹമാണത്. ದೇವರ ಆಸೆ ಆಗಿದೆ ಅದು. ഹല്ലേലൂയ, ಹಲ್ಲೆಲೂಯಾ, ആമേൻ. ಆಮೆನ್. വേഗത്തിൽ പുതിയ നിയമത്തിലേക്ക് വന്നാട്ടെ. ವೇಗವಾಗಿ ನಾವು ಹೊಸ ಒಡಂಬಡಿಕೆಗೆ ಬರುತ್ತೇನೆ. 2 ಕೊರಿಂಥಿಯ ലേഖനം 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4
4ನೇ ಅಧ್ಯಾಯ അതിന്റെ 8 മുതലുള്ള വാക്യങ്ങളൊന്ന് വായിച്ചേ. ಅದರ 8ನೇ ವಾಕ್ಯದಿಂದ ಕೆಳಗಿನ ವಾಕ್ಯಗಳನ್ನು ಓದಿಕೊಳ್ಳೋಣ. അവിടെ പൗലോസ് അപ്പോസ്തലൻ വിളിച്ചു പറയുന്ന ഒരു കാര്യമുണ്ട്. ಇಲ್ಲಿ ಅಪೊಸ್ತಲನಾದಂತ ಪೌಲನು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ. ഒന്ന് പൗലോസ് പറയുന്നു, ಪೌಲನ ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, സകല വിധത്തിലും കഷ്ടം സഹിക്കുന്നു എങ്കിലും ഇടുങ്ങിയിരിക്കുന്നില്ല. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ബുദ്ധിമുട്ടുന്നവരെങ്കിലും നിരാശപ്പെടുന്നില്ല. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸಗೆಟ್ಟವರಲ್ಲ. ഉപദ്രവം അനുഭവിക്കുന്നവരെങ്കിലും ഉപേക്ഷിക്കപ്പെടുന്നില്ല. ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. വീണ് കിടക്കുന്നവരെങ്കിലും നശിച്ചു പോകുന്നില്ല. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸಗೆಟ್ಟವರಲ್ಲ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ, ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ഇന്നലെ രാത്രി ഞാൻ എന്റെ പ്രാർത്ഥനാ മുറിയിൽ ಕಳೆದ ರಾತ್ರಿಯಲ್ಲಿ ನಾನು ನನ್ನ ಪ್ರಾರ್ಥನೆ ಕೋಣೆಯಲ್ಲಿ പൗലോസിനോട് ഇതിന്റെ അർത്ഥം എന്താണെന്ന് ചോദിച്ചപ്പോൾ ಪೌಲನೇ ಇದರ ಕುರಿತಾದ ಅರ್ಥ ನೀನು ಏನನ್ನು ಹೇಳುತ್ತೀಯ ಅಂತ ಹೇಳುವಾಗ എന്നോട് പറഞ്ഞത്, ಪೌಲನ ಈ ಪ್ರಕಾರವಾಗಿ ನಾನು ಹೇಳಿದನು, ഞങ്ങളുടെ മേൽ കൈമാറിയിരിക്കുന്ന നിയോഗത്തിന് ನಮ್ಮ ಮೇಲೆ ಹಾಕಿರುವಂತ ಯೋಜನೆ ನಿಮಿತ್ತವಾಗಿ വിരോധമായി കഷ്ടം വെളിപ്പെട്ടാലും ನಮಗೆ ವಿರೋಧವಾಗಿ ಎಷ್ಟೇ ಕಷ್ಟಗಳು ಬಂದರು ആ കഷ്ടം ഞങ്ങളുടെ നിയോഗത്തെ ഞെരുക്കി കളയുന്നില്ല. ಆ ಕಷ್ಟಗಳು ನಮ್ಮ ಯೋಜನೆಯನ್ನು ಅದು ಇಕ್ಕಟ್ಟುಪಡಿಸುವುದಿಲ್ಲ. ഞങ്ങൾ ബുദ്ധിമുട്ട് സഹിക്കുന്നവരാ, ನಾವು ಕಷ್ಟಗಳನ್ನು ಸಹಿಸುವವರೇ, എങ്കിലും നിരാശ ഞങ്ങളുടെ അകത്ത് കയറത്തില്ല. ಆದ್ರೂ ಸಹ ನಿರಾಶೆಗಳು ನಮ್ಮನ್ನು ತಾಕುವುದಿಲ್ಲ. ശുശ്രൂഷയിൽ വേണ്ട വിധത്തിൽ പ്രയോജനപ്പെടാൻ കഴിയാതെ വരുമ്പോ, ಅದೇ ಸೇವೆಗಳಲ್ಲಿ ನಾವು ನಮಗೆ ಬೇಕಾದ ರೀತಿಯಲ್ಲಿ ನಾವು ಉಪಯೋಗವಾಗದೆ ಇರುವಾಗ മാനുഷികമായ നിലവാരത്തിൽ നമുക്കും എനിക്കും നിങ്ങൾക്കും ഒക്കെ ഒരു ചെറിയ നിരാശ വരും. ಮಾನಸಿಕವಾದಂತ ಯೋಚನೆಯಲ್ಲಿ ಮಾನಸಿಕವಾದಂತ ಬುದ್ಧಿಯಲ್ಲಿ ನಮಗೂ ನಿಮಗೂ ಕೆಲವೊಮ್ಮೆ ನಿರಾಶೆಗಳು ಬರುತ್ತದೆ. എന്നാൽ ഇവിടെ ആത്മാവിനാൽ നിയന്ത്രിക്കപ്പെടുന്ന ಆದರೆ ಇಲ್ಲಿ ಆತ್ಮನಿಂದ ನಿಯಂತ್ರಿಸಲ್ಪಡುವಂತಹ അപ്പോസ്തലൻ വിളിച്ചു പറയുന്നു, ಅಪೊಸ್ತಲ ಈ ಪ್ರಕಾರವಾಗಿ ಹೇಳುತ್ತಿದ್ದಾನೆ, ബുദ്ധിമുട്ടൊക്കെ അവിടെ തന്നെ കിടക്കട്ടെ, ಅಯ್ಯೋ ಕಷ್ಟಗಳೆಲ್ಲ ಅಲ್ಲೇ ಇರ್ಲಿ, പക്ഷെ ഈ ബുദ്ധിമുട്ടിന് എന്നെ ഞെരുക്കാൻ കഴിയത്തില്ല. ಆದ್ರೆ ಇದ್ಯಾವುದು ಸಹ ನನ್ನನ್ನು ಹಿಡಿದು ಕಟ್ಟಲು ಸಾಧ್ಯವಿಲ್ಲ, എന്നെ നിരാശപ്പെടുത്താൻ കഴിയത്തില്ല. ನನಗೆ ನಿರಾಶೆಪಡಿಸಲು ಸಾಧ್ಯವಿಲ್ಲ. കാരണം എന്റെ നിയോഗം അതിനും മുകളിലോ. ಕಾರಣವೇನೆಂದ್ರೆ ಇದಕ್ಕಿಂತಲೂ ಮಿಗಿಲಾದದಾಗಿದೆ ನನ್ನ ಯೋಚನೆ. എന്നെ കുറിച്ചുള്ള ദൈവത്തിന്റെ ദർശനം അതിനും മുകളിലോ. ನನ್ನ ಕುರಿತಾದಂತ ದೇವರ ದರ್ಶನಗಳು ಅದಕ್ಕಿಂತಲೂ ಮಿಗಿಲಾದದಾಗಿರುತ್ತದೆ. എത്ര പേര് വിശ്വസിക്കുന്നുണ്ട്? ಈ ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ಅದನ್ನು ನಂಬುತ್ತೀರಿ? ദൈവത്തിന് നിന്നെ കുറിച്ച് ഒരു സ്വപ്നമുണ്ട്. ದೇವರಿಗೆ ನಿನ್ನ ಕುರಿತಾದಂತ ಒಂದು ಸ್ವಪ್ನವಿದೆ. ആ സ്വപ്നത്തിലേക്ക് നീ പോകുമ്പോ, ಆ ಸ್ವಪ್ನಕ್ಕೆ ನೀನು ಹೋಗುವಾಗ ഒരുപക്ഷെ കഷ്ടങ്ങൾ നിന്നെ വേട്ടയാടിയേക്കാം. ಒಂದು ಪಕ್ಷ ಕಷ್ಟಗಳು ನಿನಗೆ ಬೇಟೆಯಾಡುತ್ತಿರಬಹುದು, വേദനകൾ നിന്നെ വേട്ടയാടിയേക്കാം. ವೇದನೆಗಳು ನಿನಗೆ ಬೇಟೆಯಾಡುತ್ತಿರಬಹುದು, നഷ്ടങ്ങൾ നിന്നെ വേട്ടയാടിയേക്കാം. ನಷ್ಟಗಳು ನಿನಗೆ ಬೇಟೆಯಾಡುತ್ತಿರಬಹುದು. എന്നാൽ ഇതിന്റെ നടുവിൽ ಆದರೆ ಇದರ ಮಧ್ಯದಲ್ಲಿ ഒരു ദൈവമഹത്വം വെളിപ്പെടുത്തി നിന്നെ പുറത്തെടുക്കുന്ന ഒരു ദൈവമുണ്ട്. ಒಂದು ದೇವರ ಮಹತ್ವವು ಪ್ರಕಟವಾಗಿ ದೇವರು ನಿನ್ನನ್ನು ಅಲ್ಲಿಂದ ಹೊರತರುವವನಾಗಿರುತ್ತಾನೆ. നിന്റെ പേര് മാറ്റുന്ന ഒരു ദൈവമുണ്ട്. ನಿನ್ನ ಹೆಸರು ಬದಲಾಯಿಸುವಂತ ಒಂದು ದೇವರಿದ್ದಾನೆ. നിന്റെ ശുശ്രൂഷ വെളിപ്പെടുത്തുന്ന ഒരു ദൈവമുണ്ട്. ನಿನ್ನ ಸೇವೆಯನ್ನು ಪ್ರಕಟಪಡಿಸುವಂತ ಒಂದು ದೇವರಿದ್ದಾನೆ. കരമുയർത്തി കർത്താവിന് ഒരു നല്ല ആമേൻ പറഞ്ഞാട്ടെ. ಕರಗಳನ್ನು ಮೇಲಕ್ಕೆ ಮಾಡಿ ಒಳ್ಳೆ ರೀತಿಯಲ್ಲಿ ಒಂದು ಆಮೆನ್ ಹೇಳೋಣ. യേശുവിനോട് പറ, ಯೇಸುಗೆ ಈ ಪ್ರಕಾರವಾಗಿ ಹೇಳಿರಿ, യേശുവേ ഞാൻ റെഡിയാണ്. ಯೇಸುವೆ ನಾನು ಸಿದ್ಧನಾಗಿದ್ದೇನೆ. കഷ്ടം അനുഭവിപ്പാൻ ഞാൻ റെഡിയാണ്. ಕಷ್ಟಗಳನ್ನು ಸಹಿಸುವುದಕ್ಕೂ ಸಹ ನಾನು ಸಿದ್ಧನಾಗಿದ್ದೇನೆ. വേദന അനുഭവിപ്പാൻ ഞാൻ റെഡിയാണ്. ವೇದನೆಯನ್ನು ಸಹಿಸುವುದಕ್ಕೂ ಸಹ ನಾನು ಸಿದ್ಧನಾಗಿದ್ದೇನೆ. കാരണം ഞാൻ വിശ്വസിക്കുന്നു, ಕಾರಣವೇನೆಂದರೆ ನಾನು ನಂಬುವಂತದ್ದು, ഈ വേദനയ്ക്ക് പിൻപിൽ ഒരു ജീവൻ വെളിപ്പെടണം. ಈ ಒಂದು ವೇದನೆಯ ನಂತರವಾಗಿ ಒಂದು ಜೀವ ಪ್ರಕಟವಾಗಬೇಕು. അത് അങ്ങയുടെ ജീവനാണല്ലോ. ಅದು ನಿನ್ನ ಜೀವ ಆಗಿದೆಯಲ್ಲ. ഇന്ന് പകൽക്കാലം ആ ജീവൻ വെളിപ്പെട്ടാൽ, ಈ ಬೆಳಗಿನ ವೇಳೆಯಲ್ಲಿ ಆ ಜೀವ ಇಲ್ಲಿ ಪ್ರಕಟವಾದರೆ, നീ കൊരിന്ത്യ പട്ടണത്തിൽ ഇറങ്ങിയാൽ ನೀನು ಕೊರಿಂಥ ಪಟ್ಟಣದಲ್ಲಿ ಹಿಡಿದು പട്ടണത്തിന്റെ സംസ്കാരം നിന്നെ തൊടത്തില്ല. ಪಟ್ಟಣದ ಸಂಸ್ಕಾರ ಯಾವುದು ನಿನ್ನನ್ನು ಮುಟ್ಟುವುದಿಲ್ಲ. എഫെസോസിൽ ഇറങ്ങിയാൽ ಎಫೆಸದಲ್ಲಿ ನೀನು ಹಿಡಿದರೆ പട്ടണത്തിന്റെ സംസ്കാരം നിന്നെ തൊടത്തില്ല. ಎಫೆಸದ ಯಾವುದೇ ರೀತಿಯಾದ ಸಂಪ್ರದಾಯಗಳು ಆಚಾರ ವಿಚಾರಗಳು ನಿನ್ನನ್ನು ಮುಟ್ಟುವುದಿಲ್ಲ. ഫിലിപ്പിയിൽ ഇറങ്ങിയാൽ ಫಿಲಿಪಕ್ಕೆ ನೀ ಹೋದರೆ മന്ത്രവാദിയുടെ സ്പിരിറ്റിനെ നീ ബ്രേക്ക് ചെയ്യും. ಮಂತ್ರವಾದದ ಎಲ್ಲಾ ಸ್ಪಿರಿಟ್ಗಳನ್ನು ಆತ್ಮಗಳನ್ನು ನೀನು ಹೊಡೆದು ಹಾಕುತ್ತಿ. ദേശത്തെ നാളുകളായി കടന്നാക്രമിക്കുന്ന, ದೇಶವನ್ನು ದಿನಗಳಿಂದ ಆವರಿಸಿಕೊಳ್ಳುತ್ತಿರುವಂತಹ, ക്ഷയിപ്പിക്കുന്ന ಆ ಕ್ಷೀಣಿಸಪಡುತ್ತಿರುವಂತಹ പൈശാചിക ശക്തിക്ക് മുകളിൽ ಸೈತಾನನ ಶಕ್ತಿಯ ಮೇಲೆ നിന്നെ നിർത്തി ನಿನ್ನನ್ನು ನಿಲ್ಲಿಸಿ യേശുവിന്റെ ജീവൻ വെളിപ്പെടുത്തും. ಯೇಸುವಿನ ಜೀವವನ್ನು ದೇವರಲ್ಲಿ ಪ್ರಕಟಪಡಿಸುತ್ತಾನೆ. ಆಮೆನ್. ഇന്ന് പകൽക്കാലം എത്ര പേർക്ക് ആഗ്രഹമുണ്ട്? ಈ ಬೆಳಗಿನ ವೇಳೆಯಲ್ಲಿ ಯೇಸುವಿನ ಆಸೆ ಇದೆ. നിന്റെ പട്ടണത്തിൽ യേശുവിന്റെ ജീവൻ, ನಿನ್ನ ಪಟ್ಟಣಗಳಲ್ಲಿ ಯೇಸು ನಿನ್ನ ಜೀವವಾಗಿರುತ್ತಾನೆ. നിന്റെ സഭയിൽ യേശുവിന്റെ ജീവൻ, ನಿನ್ನ ಸಭೆಗಳಲ್ಲಿ ಯೇಸು ಕ್ರಿಸ್ತನ ಜೀವ, നിന്റെ സംസ്ഥാനത്ത് യേശുവിന്റെ ജീവൻ ನಿನ್ನ ಮಾತುಗಳಲ್ಲಿ ಯೇಸು ಕ್ರಿಸ್ತನ ಜೀವ നിന്നിലൂടെ
വെളിപ്പെടുത്താൻ ನಿನ್ನ ಮೂಲಕವಾಗಿ ಪ್ರಕಟಪಡಿಸುವುದಕ್ಕೋಸ್ಕರ ഞാൻ ആത്മാവിൽ കാണുന്നു. ನಾನು ಆತ್ಮದಲ್ಲಿ ಕಾಣುವುದೇನೆಂದರೆ ഒരു തലമുറ ഇതിന്റെ നടുവിൽ എഴുന്നേൽക്കുന്നു. ಒಂದು ಸಂತತಿಯು ದೇವರಲ್ಲಿ ಒಂದು ನೇಮಿಸುತ್ತಾರೆ. യേശുവിന്റെ ജീവൻ വെളിപ്പെടുത്തുന്ന പ്രവാചകന്മാർ, ಯೇಸು ಕ್ರಿಸ್ತನ ವಾಕ್ಯವನ್ನು ಯೇಸು ಕ್ರಿಸ್ತನ ಜೀವವನ್ನು ಪ್ರಕಟಪಡಿಸುವಂತ ಪ್ರವಾದಿಗಳು, യേശുവിന്റെ ജീവൻ വെളിപ്പെടുത്തുന്ന അപ്പോസ്തലന്മാർ, ಯೇಸು ಕ್ರಿಸ್ತನ ಜೀವವನ್ನು ಪ್ರಕಟಪಡಿಸುತ್ತಿರುವಂತ ಅಪೊಸ್ತಲರು, യേശുവിന്റെ ജീവൻ വെളിപ്പെടുത്തുന്ന ഉപദേഷ്ടാക്കന്മാർ, ಯೇಸು ಕ್ರಿಸ್ತನ ಜೀವವನ್ನು ಪ್ರಕಟಪಡಿಸುವಂತ ಸ್ವಾರ್ಥಿಕರು ഇതിന്റെ നടുവിൽ എഴുന്നേൽക്കാൻ പോകുന്നു. ಇದರಿಂದ ದೇವರು ಎಬ್ಬಿಸುವನಾಗಿರುತ್ತಾನೆ. പകലിൽ കരം തട്ടി ಈ ಬೆಳಗಿನ ವೇಳೆಯಲ್ಲಿ ಕರಗಳನ್ನು ತಟ್ಟಿ ആത്മാവിലൊന്ന് പ്രതികരിച്ചാട്ടെ. ಆತ್ಮನಲ್ಲಿ ನಾವು ಪ್ರತಿಕ್ರಿಯೆ ಮಾಡೋಣ. ഹതുര ಇದರಾದ ಜುಡಾರಾದ ವೇದಿಗಳಾದ ಕರಿ ಬಲಬಲವಾದ ಕರಿ ಬಲವಾದ ಜುಡಾರಾದ ವೇದಿಗರಿ ತಗರಾದ ಕರಿ ಬಲವೆ ಅಸರಾಜ ವೇದಿರಾದ ರಿ ಬಾಬಾರಾದ ರಿ ದರಾದ ರೋಜರಾದ ರಿ ಬಲಾಬರಿ ತಗಂಡ ರಿ ತಗಟ್ಟರೆಗರದೆ ಬಲಬಲ ಬಲಬಲ ಜುಡ ವೇದಿ ರಿ ದರಾದ ರಿ ಬಾಬಾ ಬಾಬಾ ರಿ ಬಾಲಾದೆ ರಿ ತಗರಾದೆ ರಿ ತಗರೆ ಅರ್ಧಲ ವೇದಿ ರಿ ತಗರಾದ ರಿ ತಗರಂದಲ ವೇದಿಗಳಾದ ಕರಿ ಬಲಬಲ ಶೌಡಲ್ ವೇದಿ ರಿ ತಗಟ್ಟ ರಿ ಕಲ್ವೇದಿ ರಿ ತಗರಾದ ರಿ ಬಲವೆ ಬಾಬಾ ಬಾಬಾ ರಿ ಬಾಬಾ ಮಾನಾದೆ ರಿ ಬಾಬಾ ಬಾಬಾ ರಿ ಸೆಂತರೋ ರಿ ಬಲಬಲ ಬಲಬಲೆ ಈ ಬಾಬಾ ಬಾಬಾ ರಿ ಅಸ್ತರೋ ಈ ಬಾಬಾ ನಾದಿರಾದ ಜುಡಾ ವೇದಿ ರಿ ತಗರಾದ ರಿ ಬಲಬಲ ಬಲಬಾರಗನೆ ದೀನಗರಾದ ರಿ ತಗರೆ ಅಡರಾದಿರ ಜುಡವೇದಿರ ರೀ ಬಲ ಶೌಡಲ್ ವೇದಿ ರೀದಗರಾದೆ ರೀದಕಟ್ಟ ರೀಗಾಲಾದ ಜೂಡವೇದಿ ಈ ಬಾನಾದಿರ ಬಾಬಾ ಶಬರಾದಿರದ ರೀ ಬಾಲಗಸ್ಯಂತರು. ಹಲ್ಲೆಲೂಯಾ, ಆಮೆನ್, ಆಮೆನ್, ಆಮೆನ್. അത് കഴിഞ്ഞ് പൗലോസ് അപ്പോസ്തലൻ ഫിലിപ്പിയ ലേഖനത്തിൽ ഇങ്ങനെ എഴുതി. ಅದಾದ ನಂತರವಾಗಿ ಅಪೊಸ್ತಲನಾದ ಪೌಲನು ಫಿಲಿಪ್ಪ ಪತ್ರಿಕೆಯಲ್ಲಿ ಈ ಪ್ರಕಾರವಾಗಿ ಬರೆದನು. എന്നെ ശക്തനാക്കുന്നവൻ മുഖാന്തരം ನನ್ನನ್ನು ಬಲಪಡಿಸುವಾತನೆಲ್ಲಿದ್ದುಕೊಂಡು ഞാൻ സകലത്തിനും മതിയാകും. ಎಲ್ಲವನ್ನು ಮಾಡಲು ನನಗೆ ಶಕ್ತಿ ಉಂಟು. എന്നെ ശക്തനാക്കുന്നവൻ മുഖാന്തരം ನನ್ನನ್ನು ಬಲಪಡಿಸುವಾತನೆಲ್ಲಿದ್ದುಕೊಂಡು ಎಲ್ಲವನ್ನು ಮಾಡಲು ನನಗೆ ಶಕ್ತಿ ಉಂಟು. ബന്ധനങ്ങളെ ഞാൻ ജയിക്കും. ಬಂಧನಗಳನ್ನು ನಾನು ಜಯಿಸುತ್ತೇನೆ. കഷ്ടങ്ങളെ ഞാൻ ജയിക്കും. ಕಷ್ಟಗಳನ್ನು ನಾನು ಜಯಿಸುತ್ತೇನೆ. രോഗങ്ങളെ ഞാൻ ರೋಗಗಳನ್ನು ജയിക്കും. ನಾನು ಜಯಿಸುತ್ತೇನೆ. ശാപങ്ങളെ ഞാൻ ജയിക്കും. ಶಾಪಗಳನ್ನು ನಾನು ಜಯಿಸುತ್ತೇನೆ. പാപത്തെ ഞാൻ ജയിക്കും. ಪಾಪಗಳನ್ನು ನಾನು ಜಯಿಸುತ್ತೇನೆ. കാരണം ദൈവമാണ് എൻ്റെ മേൽ നിയോഗമിട്ടത്. ಕಾರಣವೇನೆಂದರೆ ದೇವರು ತಾನೇ ಆತನ ಯೋಚನೆಯನ್ನು ನನ್ನ ಮೇಲೆ ಹಾಕಿದ್ದಾನೆ. ദൈവത്തിന്റെ ആത്മാവിനാൽ ഞാൻ ബന്ധിക്കപ്പെട്ടിരിക്കുന്നു. ದೇವರ ಆತ್ಮನಿಂದ ನಾನು ನಡೆಸಲ್ಪಡುತ್ತಿದ್ದೇನೆ. ഇന്ന് പകൽക്കാലം എത്ര പേര് തയ്യാറായി ഇതിന്റെ നടുവിൽ? ಈ ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ಇದರೊಳಗಡೆ ತಯಾರಾಗಿದ್ದೀರಿ? എല്ലാ കണ്ണുകൾ ഒരു നിമിഷം അടച്ചാട്ടെ. ಎಲ್ಲರ ಕಣ್ಣುಗಳನ್ನು ಒಂದು ನಿಮಿಷ ಮುಚ್ಚೋಣ. ഇന്ന് പകൽക്കാലം പ്രാർത്ഥിച്ചാട്ടെ. ಈ ಬೆಳಗಿನ ವೇಳೆ ನಾವು ಪ್ರಾರ್ಥಿಸೋಣ. ആ യേശുവിന്റെ ജീവൻ ಆ ಯೇಸು ಕ್ರಿಸ್ತನ ಜೀವ എന്റെ മേലൊന്ന് വെളിപ്പെടുത്തണം. ನನ್ನ ಮೇಲೆ ಒಂದು ಸಾರಿ ಪ್ರಕಟಪಡಿಸು ದೇವಾ. എന്റെ നിയോഗത്തിന്റെ മേലെ അതൊന്ന് ചലിക്കണം. ಕರ್ತನೇ, ನನ್ನ ಯೋಚನೆಗಳ ಮೇಲೆ ಅದು ಪ್ರಕಟವಾಗಲಿ. എന്റെ മേലെ ആ ശുശ്രൂഷ വെളിപ്പെടണമെന്ന്. ನನ್ನ ಸೇವೆಯ ಮೇಲೆ ಅದು ಪ್ರಕಟವಾಗಲಿ. ആഫ്രിക്കയെ നേടുവാൻ, ಆಫ್ರಿಕಾವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ, ആഫ്രിക്കയെ ദൈവത്താൽ ദൈവശക്തിയാൽ പിടിക്കപ്പെടാൻ, ಆಫ್ರಿಕಾವನ್ನು ಆಫ್ರಿಕಾದಲ್ಲಿ ದೇವರ ಶಕ್ತಿ ಪ್ರಕಟವಾಗುವುದಕ್ಕೋಸ್ಕರ ഒരു റെയ്നാഡ് ബോങ്കയുടെ മേൽ ആത്മാവിനെ പകർന്നതുപോലെ ಒಂದು ರೆನಾಲ್ಡ್ ಬೊಂಕೆ ಮೇಲೆ ದೇವರು ಆತನ ಆತ್ಮನನ್ನು ಕಳಿಸಿದ ಪ್ರಕಾರ എന്റെ പട്ടണത്തെ നേടാൻ, ನನ್ನ ಪಟ್ಟಣವನ್ನು ನಾನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ, സംസ്ഥാനങ്ങളെ നേടാൻ, ಆ ಒಂದು ಎಲ್ಲಾ ವಿಷಯಗಳನ್ನು ನಾನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೋಸ್ಕರ എന്റെ മേൽ ആ ആത്മാവിനെ ഒന്ന് പകരണമേ. ಕರ್ತನೇ, ನನ್ನ ಮೇಲೆ ನಿನ್ನ ಆತ್ಮವನ್ನು ಪ್ರಕಟಪಡಿಸು. ആ നിർബന്ധം എന്റെ മേലൊന്ന് ಆ വെളിപ്പെടുത്തണമേ. ನಿರ್ಬಂಧವನ್ನು ನನ್ನ ಮೇಲೆ ಹಾಕು ದೇವರೇ. ആ ആത്മാവിന്റെ ബന്ധനം എന്റെ മേലൊന്ന് ಆ അയക്കണമേ. ಆತ್ಮನ ಬಂಧನವನ್ನು ನನ್ನ ಮೇಲೆ ಹಾಕು ದೇವಾ. ശാഖമ സംസൽ പ്രബാലിയ. ഇന്ന് പകൽക്കാലം അങ്ങനെ പ്രാർത്ഥിക്കുന്ന ആരെങ്കിലും ഇതിന്റെ നടുവിലുണ്ടെങ്കിൽ, ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡುವವರು ಇದ್ರ ಒಳಗಡೆ ಯಾರೇ ಇರುವುದಾದರೂ ഒരു നിമിഷം നിങ്ങൾ ആയിരിക്കുന്നിടത്ത് എഴുന്നേറ്റ് നിൽക്കുക. ಒಂದು ನಿಮಿಷ ನೀವಿರುವಂತ ಸ್ಥಳದಿಂದ ಇದು ನಿಂತುಕೊಳ್ಳಿರಿ. എനിക്ക് നിങ്ങൾക്ക് വേണ്ടി പ്രാർത്ഥിക്കാൻ ഒരു നിയോഗം ദൈവാത്മാവ് തരുന്നു. ನಾನು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತೇನೆ. പ്രിയ കർത്താവേ, ഞങ്ങൾ ഒരുമിച്ച് പ്രാർത്ഥിക്കുന്നു. ಪ್ರಿಯ ಕರ್ತನೇ, ನಾವು ಒಂದಾಗಿ ಸೇರಿ ഈ ಪ್ರಾರ್ಥಿಸುತ್ತಿದ್ದೇವೆ. ജനത്തിന്റെ മേൽ ആത്മാവിന്റെ നിയോഗം ಈ വെളിപ്പെടട്ടെ. ಜನರ ಮೇಲೆ ದೈವಿಕ ಒಂದು ಆತ್ಮನ ಯೋಚನೆ ಪ್ರಕಟವಾಗಲಿ. ഒരു പൗലോസ് എഴുന്നേറ്റതുപോലെ, ಒಂದು ಪೌಲನ ಎದ್ದ ರೀತಿಯಲ್ಲಿ, ഒരു കാലേബ് എഴുന്നേറ്റതുപോലെ, ಒಂದು ಕಾಲೇಬನ ಎದ್ದ ಪ್ರಕಾರವಾಗಿ, ഈ തലമുറയിൽ ഒരു റെയ്നാഡ് ബോങ്കെ എഴുന്നേറ്റതുപോലെ, ಕರ್ತನೆ ಕಾಲಘಟ್ಟಗಳಲ್ಲಿ ರೆನಾಲ್ಡ್ ಬೊಂಕೆ ಯಾವ ರೀತಿಯಲ್ಲಿ ಎದ್ದನು ಅದೇ ಪ್ರಕಾರವಾಗಿ, ഒരു ധീര പുരുഷനായി, ಒಂದು ವೀರ ಪುರುಷನಾಗಿ, ഒരു ധീര വനിതയായി ಒಂದು ಧೀರನಾದಂತ ಒಂದು ವ್ಯಕ್ತಿಯಾಗಿ ഇവർ ഇറങ്ങട്ടെ. ಇವರು ಇಳಿಯಲಿ, ഇവർ പുറത്തു വരട്ടെ. ಇವರು ಹೊರ ಬರಲಿ. എന്ത് വന്നാലും ಏನೇ ಬಂದರೂ ಸಹ നിയോഗത്തിൽ നിന്ന് തെറ്റിയൊഴിയാത്തവരായി ಕರ್ತನ ಯೋಚನೆಗಳಿಂದ ತಪ್ಪಿ ಯಾವ ಕಾರಣಕ್ಕೂ ಹೋಗದ ಹಾಗೆ ഇവർ യേശുവിന് വേണ്ടി നിൽക്കട്ടെ. ಇವರು ಯೇಸುಗೋಸ್ಕರವಾಗಿ ನಿಲ್ಲಲಿ. നഷ്ടങ്ങൾ ജയിക്കാൻ, ನಷ್ಟಗಳನ್ನು ಜಯಿಸುವುದಕ್ಕೋಸ್ಕರ, ಕಷ್ಟಗಳು ಜಯಿക്കാൻ, ಕಷ್ಟಗಳನ್ನು ಜಯಿಸುವುದಕ್ಕೋಸ್ಕರ, പ്രതികൂലങ്ങൾ ജയിക്കാൻ ಅನಾನುಕೂಲತೆಗಳನ್ನು ಜಯಿಸುವುದಕ್ಕೋಸ್ಕರ ഇന്ന് പകൽ ഇവരുടെ മേൽ അഭിഷേകത്തെ ಈ ಬೆಳಗಿನ കൈമാറണമേ. ವೇಳೆಯಲ್ಲಿ ಇವರ ಮೇಲೆ ಅಭಿಷೇಕವನ್ನು ಸುರಿಸಬೇಕಾಗಿ ನಾನು I ಬೇಡಿಕೊಳ್ತೇನೆ. bless these people in the mighty name of Jesus. ಕರ್ತನಲ್ಲಿ ಕೂಡಿರುವಂತಹ ಪ್ರತಿಯೊಂದು ವ್ಯಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸುತ್ತೇನೆ ಸ್ವಾಮಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. 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 കരമുയർത്തി കർത്താവിന് ഒരു 3 ആമേൻ പറഞ്ഞാട്ടെ. ಕರಗಳನ್ನು ಮೇಲಕ್ಕೆ ಮಾಡಿ ಒಳ್ಳೆ ರೀತಿಯಲ್ಲಿ ಒಂದು 3 ಹಾಲೆಲೂಯಾ ಹೇಳುವ. Hallelujah. 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 Hallelujah.
ಒಂದು ಸಾರಿ എന്നെ ഇവിടേക്ക് ക്ഷണിച്ച കർത്തൃദാസനോടും ನನ್ನನ್ನು ಇಲ್ಲಿ ಕರೆಸಿದಂತಹ ಪ್ರಿಯ ಸೇವಕರಿಗೂ കുടുംബത്തോടും ಅವರ ಕುಟುಂಬಕ್ಕೂ ഇന്ന് പകൽ ട്രാൻസ്ലേഷൻ ചെയ്ത് എന്നെ സഹായിച്ച ആന്റിയോടും ಈ ಬೆಳಗಿನ ವೇಳೆಯಲ್ಲಿ ಭಾಷೆಯನ್ನು ತರ್ಜಮೆ ಮಾಡಿದಂತಹ ಭಾಷಾಂತರಗಾರ ಆಂಟಿಗೋಸ್ಕರವಾಗಿಯೂ ಸಹ കഴിഞ്ഞ 7 ദിവസം ഞാൻ അവിടെ ആയിരുന്നപ്പോൾ എനിക്ക് ഫുഡ് തന്ന പ്രിയ ദീപ ആന്റിയോടും ಅಂದ್ರೆ ಕಳೆದ 7 ದಿನಗಳಲ್ಲಿ ನಾನು ಇಲ್ಲೇ ವಾಸ ಮಾಡುತ್ತಾ ಇದ್ದೆ, ನನಗೆ ಒಳ್ಳೆ ರೀತಿಯಲ್ಲಿ ಉಪಚಾರ ಮಾಡಿದಂತ ಪ್ರೀಮಾ ಆಂಟಿ ಅವರಿಗೂ ಸಹ എല്ലാവരോടുമുള്ള നന്ദിയും വന്ദനത്തെ ಎಲ್ಲರಿಗೂ ಸಹ ನನ್ನ ಪ್ರೀತಿಪೂರ್ವಕವಾದಂತಹ ವಂದನೆಯನ್ನು ನಾನು ಸಲ್ಲಿಸುತ್ತೇನೆ. നിങ്ങളുടെ പ്രാർത്ഥനയിൽ എന്നെ ഓർക്കണം. ನಿಮ್ಮ ಪ್ರಾರ್ಥನೆಗಳಲ್ಲಿ ನನ್ನನ್ನು ನೀವು ನೆನೆಸಿಕೊಳ್ಳಬೇಕು. എന്റെ പേര് വിവേക് എന്നാണ്. ನನ್ನ ಹೆಸರು ವಿವೇಕ್ ಅಂತ ಹೇಳಿ. ഞാൻ കേരളത്തിലാണ്. ನಾನು ಕೇರಳದಲ್ಲಿದ್ದೇನೆ. എന്റെ ശുശ്രൂഷകളെ ഓർത്ത് നിങ്ങൾ ആത്മാവിൽ ನನ್ನ ಸೇವೆಯನ್ನು ನೆನೆಸಿ ನೀವೆಲ್ಲರೂ ನನಗೋಸ್ಕರವಾಗಿ ಪ್ರಾರ್ಥಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಕರ್ತನು ನಿಮ್ಮೆಲ್ಲರನ್ನು ಏಳವಾಗಿ ಆಶೀರ್ವದಿಸಲಿ. ಕರ್ತನು ನಿಮ್ಮನ್ನು ಏಳವಾಗಿ ಆಶೀರ್ವದಿಸಲಿ. ಆಮೆನ್.